ಅಂತಂದ್ರೆ ಕೃಪಾಲೋಸಿ ದಯಾಸಾರ ಶಿಷ್ಯ ಪ್ರೀತಿ ಪರಾಯಣ ತತ್ ಕಲ್ಯಾಣ ವಿಧಿಂ ಬ್ರೂಹಿ ಕೋವಾಕಾಶ ನೃಪೋತ್ತಮ ಕಥಂ ಪುತ್ರೋ ಭವತ್ಪೂರ್ವಂ ಕಥಂ ಜಾಮಾತೃತಾಂಗತಃ ಯೋಗೇನ ಮನಸ್ಸಾಚಿಂತ್ಯಂ ಶ್ರೀನಿವಾಸ ಸತಾಂಗತಿ ಅಂತ. ಸ್ವಾಮಿ ಕೃಪಾಲುಗಳು, ನಾವು ಕೇಳಿದೆಲ್ಲ ಪ್ರಶ್ನೆಗೂ ಉತ್ತರವನ್ನ ಕೊಟ್ಟಿದ್ದೀರಾ. ಇನ್ನೂ ಒಂದು ಪ್ರಶ್ನೆ ಇದೆ, ಅದಕ್ಕೂ ಒಂದು ಉತ್ತರವನ್ನು ಕೊಟ್ಟು ಅದನ್ನು ನಮಗೆ ತಿಳಿಸ್ಬಿಡಿ ಅಂತ ಹೇಳ್ತಾರೆ. ಏನದು ಅಂತಂದ್ರೆ, ಭಗವಂತನ ಮಹಿಮೆಗಳನ್ನ ಅನೇಕ ಕೇಳಿದ್ದೇವೆ ನಾವು, ಆದ್ರೆ ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣದ ಒಂದು ಕಥೆಯನ್ನ ನಾವು ಕೇಳಿಲ್ಲ. ಆ ಕಲ್ಯಾಣದ ಕಥೆಯನ್ನ ಹೇಳ್ರಿ. ಮತ್ತೆ ಅದೇ ರೀತಿಯಾಗಿ ಭಗವಂತ ಬಕುಲಾದೇವಿಗೆ ಹೇಗೆ ಮಗನಾದ, ಆಕಾಶರಾಜನಿಗೆ ಹೇಗೆ ಹಳೆಯನಾದ, ಪದ್ಮಾವತಿ ಆಕಾಶರಾಜನಿಗೆ ಹೇಗೆ ಮಗಳಾಗಿ ಬಂದ್ಲು, ಈ ಎಲ್ಲ ವಿಚಾರವನ್ನ ವಿಸ್ತಾರವಾಗಿ ತಿಳಿಸ್ಬೇಕು ಅಂತ ಎಲ್ಲ ಮುನಿಗಳು ಕೂಡ ಪ್ರಾರ್ಥನೆ ಮಾಡ್ತಾರೆ. ಏವಂ ಮುನೀನಾಂ ವಚನಂ ನಿಶಮ್ಯ ಸೂತೋ ನಿತಾಂತಂ ನಿಜ ಶಿಷ್ಯ ಸಂಘಾನ್ ವಾಚ ಭಕ್ತ್ಯನ್ವಿತ ನಮ್ರ ದೇಹ ಸಾಧುಚಿತಂ ವಾಕ್ಯ ಮುದೀರಯನ್ ಸನ್. ಯಾವಾಗ ಶೌನಕಾದಿ ಮುನಿಗಳೆಲ್ಲ ಪ್ರಶ್ನೆ ಮಾಡ್ತಾರೋ ಆಗ ವಿನಮ್ರರಾಗಿ ತಮ್ಮ ದೇಹವನ್ನ ಬಗ್ಗಿಸಿ, ಒಬ್ಬ ತಂದೆ ಚಿಕ್ಕ ಬಾಲಕನಿಗೆ ಯಾವ ರೀತಿಯಾಗಿ ಬುದ್ಧಿ ಮಾತನ್ನ ಹೇಳಬೇಕಾದ್ರೆ ಬಗ್ಗಿ ಹೇಳ್ತಾ ಇರ್ತಾರೋ ಆ ರೀತಿಯಾಗಿ ಸೂತ ಪುರಾಣಿಕರು ಅಲ್ಲಿ ಮುಂದೆ ಕೂತಂತಹ ಎಲ್ಲ ಶುಕಮುನಿ ಶೌನಕಾದಿ ಮುನಿಗಳು ಮುಂತಾದ ಎಲ್ಲ ಋಷಿಗಳಿಗೂ ಕೂಡ ಅವರು ಆಯ್ತು ಸರಿ, ನೀವು ಕೇಳಿದಂತಹ ಏನು ಈ ಪ್ರಶ್ನೆ ಇದೆಯಲ್ಲ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ, ನಾನು ಖಂಡಿತವಾಗಿಯೂ ಕೂಡ ಆ ಕಥೆಯನ್ನ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಶೃಣ್ವಂತು ಮುನಯಃ ಸರ್ವೇ ಭಕ್ತಿ ಭಾವೇನ ಸಂಹಿತಾಃ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ. ಕೇಳ್ರಿ, ಎಲ್ಲರೂ ಕೂಡ ಗಮನವಿಟ್ಟು ಕೇಳ್ರಿ. ಆ ವೆಂಕಟಾಚಲಕ್ಕೆ ಅಧಿಪತಿಯಾದ ಶ್ರೀನಿವಾಸನ ಒಂದು ಪರಿಣಯದ ಕಥೆಯನ್ನ ನಾನು ಹೇಳ್ತೇನೆ, ಹೇಗಿತ್ತು ಏನಾಯ್ತು ಅನ್ನೋದನ್ನೆಲ್ಲವನ್ನು ಕೂಡ ತಿಳಿಸ್ತೇನೆ ಅಂತ ಮತ್ತೆ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಕದಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಹರಿಹಿ ಗಮನಾಭಿಮುಖೋ ಭೂತ್ವ ನಿರ್ಜಗಾಮ ಅರುಣೋದಯೇ. ಅರುಣೋದಯ ಕಾಲದಲ್ಲಿ ಔಷಧಕ್ಕೆ ಆ ಎಕ್ಕೆ, ಹತ್ತಿ ಮತ್ತು ಔದುಂಬರ ಹಾಲು ಬೇಕಾಗಿತ್ತು. ಅದನ್ನ ಹುಡುಕ್ತಾ ಹುಡುಕ್ತಾ ಉತ್ತರ ದಿಕ್ಕಿಗೆ ಹೋಗ್ತಾ ಇರ್ತಾನೆ. ಅದೇ ಕಾಲದಲ್ಲೇನೆ ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ ಶಾಮಕಾ ಹರಿಣ ಜಿತ್ವಾ ದೈತ್ಯಂ ವೃಷಭನಾಮಕಂ ಅಂತ. ಅದು ಅವರಿರ್ತಕ್ಕಂತಹ ಯಾವ ವೆಂಕಟಗಿರಿ ಇದೆಯಲ್ಲ ಅದಕ್ಕೆ ವರಾಹ ಪರ್ವತ ಎಂಬುದಾಗಿಯೂ ಕೂಡ ಒಂದು ಹೆಸರಿದೆ. ಯಾಕೆ ಅಂತಂದ್ರೆ ಅದೆಲ್ಲ ಭೂಮಿ ಕೂಡ ವರಾಹ ದೇವರ ಸ್ವತ್ತು. ಅವರಿಗೆ ಅಲ್ಲಿ ಆಶ್ರಯವಾಗಿ ಇದ್ದುಕೊಂಡು ಅದನ್ನೆಲ್ಲವನ್ನು ಕೂಡ ಅವರೇ ಪರಿಪಾಲನೆ ಮಾಡ್ತಾ ಇದ್ರು. ಹಾಗಾಗಿ ವರಾಹ ದೇವರು ಅದೇ ಸಮಯದಲ್ಲಿ ಏನ್ ಮಾಡಿದ್ರು, ವೃಷಭ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಸ್ವಾಮೇಧ ಎನ್ನುವಂತಹ ದಿನಸಿ ಧಾನ್ಯವನ್ನ ಪ್ರತಿನಿತ್ಯ ಕಳತನ ಮಾಡಿಬಿಟ್ಟು ತಿಂತಾ ಇದ್ದ. ಅದನ್ನ ಬೆಳೆಸಿದ್ದು ವರಾಹ ದೇವರು, ಕಳತನ ಮಾಡಿ ಅವನು ಒಯ್ತಾ ಇದ್ದ. ಅದಕ್ಕೆ ಸಿಟ್ಟು ಬಂದು ಅವರು ಅವನನ್ನ ಹುಡುಕ್ತಾ ಹೋಗ್ತಾ ಇದ್ರು. ಒಮ್ಮೆ ಸಿಕ್ಕು ಬಿಡ್ತಾನೆ. ಸಿಕ್ಕಾಗ ಅವನನ್ನ ಸಂಹಾರ ಮಾಡಿ ಮರಳಿ ಬರ್ತಾ ಇರ್ತಾರೆ. ಬರೋ ಸಂದರ್ಭದಲ್ಲಿ ಶ್ರೀನಿವಾಸನಿಗೂ ಮತ್ತು ವರಾಹ ದೇವರಿಗಿಬ್ಬರಿಗೂ ಕೂಡ ಸಮ್ಮುಖ ಅನ್ನೋದು ಆಗತ್ತೆ. ಆದಾಗ ಇಬ್ಬರೂ ಕೂಡ ಅತ್ಯಂತ ಒಂದು ಆಶ್ಚರ್ಯಚಕಿತವಾಗಿ ಸಂಭಾಷಣೆಯನ್ನ ನಡೆಸ್ತಾರೆ. ಅದು ತುಂಬಾ ಸುಂದರವಾಗಿರ್ತದೆ. ಹೇಗೆ ಅಂತಂದ್ರೆ ಆ ಕಡೆ ಇರೋದು ಭಗವಂತನೇ, ಈ ಕಡೆ ಇರೋದು ಭಗವಂತನೇ. ಆದ್ರೆ ಮೊದಲಿಗೆ ಒಬ್ಬರನ್ನೊಬ್ರು ನೋಡ್ಕೊಂಡು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಆ ಒಂದು ಲೀಲೆಯನ್ನ ತೋರಿಸ್ತಾರೆ. ಯದಾಗತಸ್ತದಾ ದೇವೋ ದದೃಶೇ ವೆಂಕಟೇಶ್ವರಂ ಗರ್ಜಂತಂ ಕೋಸಿ ಕೋಸೀತಿ ಸೂಕರಸ್ತತ್ರ ಛಾಯಯೌ ಅಂತ. ದೂರದಿಂದ ನೋಡಿದ ವರಾಹದೇವರು, ನೋಡಿದ್ರು ಮುಂದೆ ವೆಂಕಟೇಶ್ವರ ಬರ್ತಾ ಇದ್ದ. ವೆಂಕಟೇಶ್ವರ ನೋಡ್ದ, ಈ ಕಡೆ ವರಾಹದೇವರು ಬರ್ತಾ ಇದ್ರು. ಆ ವರಾಹದೇವರ ಜೊತೆಗೆ ಏನೋ ಅನೇಕ ಸೂಕರಗಳಿದ್ವು. ಆ ಎಲ್ಲಾ ಸೂಕರಗಳೇನ್ ಮಾಡ್ಬಿಟ್ವು, ಗಟ್ಟಿಯಾಗಿ ಕಿರಿಸ್ತಾ ಹೋದ್ವು ಮುಂದೆ. ಮೈ ಮೇಲೆ ಹೋಗ್ಬಿಟ್ಟು ವೆಂಕಟೇಶ್ ದೇವರಿಗೆ ಹೋಗ್ಬಿಟ್ಟು, ಯಾರು ನೀನ್ ಇಲ್ಯಾಕ್ ಬಂದಿರಿ, ಎಲ್ಲ ನಮ್ ಜಾಗ, ನೀನ್ ಯಾರು, ನೀನು ಇಲ್ಯಾಕ್ ಬಂದಿದಿ ಅಂತ ತುಂಬಾ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ವು. ಆವಾಗ ಅದನ್ನ ನೋಡಿ ವೆಂಕಟೇಶ್ ದೇವರು ಕೂಡ ಯದ್ಯಪಿ ಭಯವರ್ಜಿತ ಭಗವಂತ, ಆದ್ರೂ ಅವೆಲ್ಲ ಮೈ ಮೇಲೆ ಬಂದಿದ್ದನ್ನು ನೋಡಿ ಭಯಗೊಂಡವರಂತೆ ನಾಟಕವನ್ನ ಮಾಡಿದ. ನಾಟಕವನ್ನ ಮಾಡಿದ ನಂತರ ಆಗ
ವರಾಹ ದೇವರು ಮುಂದೆ ಬರ್ತಾರೆ. ಮುಂದೆ ಬಂದು ಕೇಳ್ತಾರೆ, ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರಿಯಃಪತಿಂ ಉವಾಚ ವಚನಂ ದೇವಂ ಧೈರ್ಯಮಾಲ್ಯಾಂಬು ಬುದ್ಧಿಮಾನ್ ಅಂತ ಹೋಗ್ತಾರೆ. ನೇರವಾಗಿ ವೈಕುಂಠದಿಂದನೇ ಇಳಿದು ಬಂದಂಗೆ ಕಾಣಿಸ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ ವೆಂಕಟೇಶ್ ದೇವ್ರನ್ನ ನೋಡಿ ವರಾಹ ದೇವರು. ಆಗ ಆ ವೆಂಕಟೇಶ್ ದೇವರು ಹೇಳ್ತಾರೆ, ಹೌದು, ನಾನು ವೆಂಕಟೇಶ್ವರ, ನಾನು ವೈಕುಂಠದಿಂದನೇ ಬಂದಿದ್ದು ಅಂತ. ಆಗ ಆ ವೆಂಕಟೇಶ್ ದೇವರು ಮತ್ತೆ ಹೇಳ್ತಾರೆ, ಮುಂದೆ ಇರ್ತಕ್ಕಂತಹ ವರಾಹ ದೇವರನ್ನು ನೋಡಿ, ನೀನು ನೋಡ್ಲಿಕ್ಕೆ ಶ್ವೇತವರಾಹ ಇದ್ದಂಗಿದ್ಯಲ್ಲ ಅಂತ ಹೇಳ್ತಾರೆ. ಆಗ ಶ್ವೇತವರಾಹ ಸ್ವಾಮಿ ಹೇಳ್ತಾನೆ, ವರಾಹ ಸ್ವಾಮಿ, ಹೌದು, ನಾನು ಭೂಮಿಯನ್ನ ಮೇಲೆ ಎತ್ತಿಟ್ಟಂತಹ ಶ್ವೇತವರಾಹ ಸ್ವಾಮಿನೇ ನಾನು ಅಂತ ಹೇಳ್ತಾರೆ. ಇವರಿಬ್ಬರ ಒಂದು ಭಾಷಣೆ ಅನ್ನೋದು ಪ್ರಾರಂಭ ಆಗ್ತದೆ. ತುಂಬಾ ಸುಂದರವಾಗಿ ಇಬ್ಬರೂ ಕೂಡ ತಮ್ಮ ಭಾಷಣೆಯನ್ನ ಮುಂದುವರಿಸ್ತಾರೆ. ಆಗ ಕೊನೆಗೆ ಶ್ರೀನಿವಾಸ ಆ ವರಾಹಸ್ವಾಮಿಯಲ್ಲಿ ಈ ರೀತಿಯಾಗಿ ಕೇಳ್ತಾನೆ, ಏನು ಅಂತಂದ್ರೆ, ನಾನು ವೈಕುಂಠವನ್ನ ಬಿಟ್ಟು ಬಂದಿದ್ದೇನೆ, ಭೂಲೋಕದಲ್ಲಿ ನಂಗೆ ಇರೋದಕ್ಕೆ ಎಲ್ಲಿಯೂ ಸ್ಥಳ ಇಲ್ಲ, ಹಾಗಾಗಿ ನಾನು ಎಲ್ಲಾದ್ರೂ ಒಂದು ಕಡೆ ಇರಬೇಕು. ನಾನು ಉತ್ತಮವಾದ ಪ್ರದೇಶ ಯಾವುದು ಅಂತ ನೋಡಿದಾಗ ಇದು ನನಗೆ ಕಂಡಿತು. ಇಷ್ಟು ದಿವಸ ನನಗೆ ಹೇಳಿದ್ದಿಲ್ಲ, ಹೇಳದೇನೆ ಇಲ್ಲಿರೋದು ತಪ್ಪು, ಆದ್ರೆ ಇವಾಗ ನಾನು ಹೇಳ್ತಾ ಇದ್ದೇನೆ, ಈ ಸ್ಥಳವನ್ನ ನಾನು ತಗೊಳ್ತೇನೆ, ನಾನು ಇಲ್ಲೇ ಇರ್ತೇನೆ ಇನ್ನು ಮುಂದೆ, ಕಲಿಯುಗದ ಕೊನೆಯವರೆಗೂ ಕೂಡ ನಾನು ಇಲ್ಲೇ ಇರ್ತೇನೆ. ನಾನು ಬಂದ ಕಾರ್ಯ ಏನು ಅಂತಂದ್ರೆ, ಲಕ್ಷ್ಮಿ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ನಾನು ಅವಳನ್ನು ಹುಡ್ಕೊಂಡು ಇಲ್ಲಿ ಬಂದಿದ್ದೇನೆ, ಹಾಗಾಗಿ ಅವಳು ಮತ್ತೆ ನನಗೆ ಸಿಗೋವರೆಗೂ ನಾನು ಇಲ್ಲೇ ಇರ್ತೇನೆ ಅಂತ ಶ್ರೀನಿವಾಸ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ವರಾಹಸ್ವಾಮಿ ಹೇಳ್ತಾ ಇದ್ದಾರೆ, ಆಯ್ತು ಸರಿ, ನೀನ್ ಇರೋದಕ್ಕೆ ನಾನು ಬೇಡ ಅಂತ ನಾನು ಏನೂ ಹೇಳೋದಿಲ್ಲ, ಆದ್ರೆ ನೀನ್ ಇಲ್ಲಿ ಇರೋದು ಅಂತ ಆದ್ರೆ ಆವಾಗ ನನಗೆ ಮನೆಯಲ್ಲಿ ನಾವು ಒಬ್ಬರ ಮನೆಯಲ್ಲಿ ಇರ್ತೇವೆ ಅಂತಂದ್ರೆ ಅವ್ರಿಗೆ ಏನ್ ಕೊಡಬೇಕು? ಬಾಡಿಗೆಯನ್ನ ಕೊಡಬೇಕು, ರೆಂಟ್ ಕೊಡಬೇಕು. ರೆಂಟ್ ಕೊಡದೇನೆ ಅವ್ರ ಮನೆಯಲ್ಲಿ ಇರೋದಕ್ಕೆ ಅವ್ರು ಬಿಡೋದಿಲ್ಲ. ಅದೆಲ್ಲ ಕೂಡ ವೆಂಕಟಾಚಲ ವರಾಹಸ್ವಾಮಿಯ ಮನೆ ಅದು. ನೀನ್ ನನ್ನ ಮನೆಯಲ್ಲಿ ಇರ್ತೀಯ ಅಂತಂದ ಮೇಲೆ ನನಗೆ ನೀನು ಪ್ರತಿ ತಿಂಗಳು ಕೂಡ ಏನಾದ್ರೂ ನೀನು ನನಗೆ ದುಡ್ಡನ್ನ ಕೊಡಬೇಕು, ಕೊಟ್ಟನೆ ನಾನು ಇಲ್ಲಿ ಇರೋದಕ್ಕೆ ಬಿಡ್ತೇನೆ ಅಂತ ಆಗ ಆ ವರಾಹಸ್ವಾಮಿ ಹೇಳ್ತಾರೆ. ಹೇಳಿದಾಗ ಅದಕ್ಕೆ ವೆಂಕಟೇಶ್ವರ ಹೇಳ್ತಾ ಇದ್ದಾನೆ, ನಾನು ವೈಕುಂಠ ಬಿಟ್ಟು ಬಂದಿದ್ದೇನೆ, ನಾನೇನೂ ತಗೊಂಡು ಬಂದಿಲ್ಲ, ಒಂದು ಮಡಿ ಉಟ್ಕೊಂಡು ಬಂದಿದ್ದೇನೆ ಅಷ್ಟೇ ನಾನು, ಹಾಗಾಗಿ ಕೊಡೋದಕ್ಕೆ ನನ್ನ ಕೈಯಲ್ಲಿ ದುಡ್ಡೇನೂ ಇಲ್ಲ. ಆದ್ರೆ ಒಂದನ್ನ ನಾನು ಕೊಡಬಲ್ಲೆ, ಏನು ಅಂತಂದ್ರೆ, ನಾನು ಇದೇ ಕ್ಷೇತ್ರದಲ್ಲೇನೆ ನಿಂತು ಬಿಡ್ತೇನೆ. ನನ್ನ ನೋಡ್ಲಿಕ್ಕೆ ಸುಮಾರು ಜನ ಭಕ್ತರು ಬರ್ತಾರೆ. ಬಂದ ಭಕ್ತರೆಲ್ಲ ಕೂಡ ಮೊದಲಿಗೆ ನಿನ್ನ ದರ್ಶನ ಮಾಡಿ ನಿನಗೆ ಕ್ಷೀರಾಭಿಷೇಕ ಮಾಡಿ ನಂತರ ನನ್ನ ದರ್ಶನಕ್ಕೆ ಬರ್ತಾರೆ. ಇದನ್ನ ನಾನು ನಿನಗೆ ಬೇಕಂದ್ರೆ ಕೊಡ್ತೇನೆ, ಇದು ಕಪ್ಪು ಕಾಣಿಕೆ ಅಂತ ನೀನ್ ತಗೋಬೇಕಾದ್ರೆ ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಪ್ರಥಮಂ ದರ್ಶನಂ ಚಾಸ್ಯ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ ಅಂತ. ಇದಕ್ಕಿಂತ ಕೂಡ ಶ್ರೇಷ್ಠವಾದದ್ದು ಯಾವುದೂ ಕೂಡ ಇಲ್ಲ. ನನ್ನ ಭಕ್ತರೆಲ್ಲ ಕೂಡ ನಿನ್ನ ಭಕ್ತರಾಗ್ತಾ ಹೋಗ್ತಾರೆ, ಹಾಗಾಗಿ ಇದನ್ನೇ ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಹೇಳಿದಾಗ ಆಗ ವರಂ ದ್ರವ್ಯಮಿದಂ ತಾತ ಕೃಪಾಂ ಕುರು ದಯಾನಿದೆ ಇತ್ಯುಕ್ತೋ ಹರಿಣಾಕ್ರೋಡೋ ಹರಯೇ ಸ್ಥಾನಕಾಂಕ್ಷಿಣ. ಶ್ರೀನಿವಾಸನಿಗೆ ಜಾಗ ಬೇಕಿತ್ತು. ವರಾಹ ಸ್ವಾಮಿಗೆ ಇದೊಂದು ಒಳ್ಳೆ ಆಲೋಚನೆ ಅಂತ ಅನಿಸಿತು. ಆಯ್ತು ಸರಿ, ಹಾಗಾದ್ರೆ 100 ಹೆಜ್ಜೆಯಷ್ಟು ಭೂಮಿಯನ್ನ ನಾನು ನಿನಗೆ ಕೊಡ್ತೇನೆ, ಅಷ್ಟೇ ಭೂಮಿ ನಿಂದು, ಉಳಿದಿದ್ದೆಲ್ಲ ಮತ್ತೆ ನಂದೆ, ನೀನ್ ಅದನ್ನೆಲ್ಲವನ್ನ ಕೂಡ ನೀನ್ ತಗೊಳ್ಬಾರದು ಅಂತ ಹೇಳ್ತಾನೆ. ಆಯ್ತು ಸರಿ ಅಂತ ಶ್ರೀನಿವಾಸ ಹೇಳ್ತಾನೆ. ಭಗವಂತನ ಪಾದದಿಂದ 100 ಹೆಜ್ಜೆ ಭೂಮಿಯನ್ನ ಭಗವಂತ ತಗೊಳ್ತಾನೆ. ಆ 100 ಹೆಜ್ಜೆ ಭೂಮಿಯಲ್ಲಿ ಇವಾಗ ನಾವೇನ್ ನೋಡ್ತಾ ಇದ್ದೇವಲ್ಲ, ಆ ಭಗವಂತನ ಪ್ರಾಕಾರವೇನಿದೆಯಲ್ಲ, ಆ ಪ್ರಾಕಾರವೆಲ್ಲವೂ ಕೂಡ ಭಗವಂತ ತಾನು ನಡೆದು ತಗೊಂಡಂತಹ ಸ್ಥಳ ಅದು 100 ಹೆಜ್ಜೆ ಭೂಮಿ. ಉಳಿದಿದ್ದೆಲ್ಲವೂ ಕೂಡ ಹೊರಗಡೆ ಏನು ವರಾಹ ಸ್ವಾಮಿಯ ಒಂದು ಗುಡಿ ಏನು ಬರ್ತದೆ ಅಲ್ಲ, ಅಲ್ಲಿಂದೆಲ್ಲ ಕೂಡ ಅದು ವರಾಹ ಕ್ಷೇತ್ರ, ಅದು ವರಾಹ ಸ್ವಾಮಿಗೆ ಸಂಬಂಧಪಟ್ಟಂತಹ ಸ್ಥಳ ಅಂತ ನಾವಿಲ್ಲಿ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ವರಾಹ ದೇವರ ಮತ್ತು ಶ್ರೀನಿವಾಸನ ಸಂವಾದವನ್ನ ತಿಳಿಸಿ, ಇನ್ನು ಆಗ ವರಾಹ ದೇವರು ಕೇಳ್ತಾರೆ, ಯಾರ್ಯಾರಿದ್ದಾರೆ ನಿನ್ ಜೊತೆ, ಏನ್ ಮಾಡ್ತಾ ಇದ್ದಿ, ಊಟ ತಿನಸ ಹೇಗೆ ನಿಂದು ಅಂತ ಕೇಳ್ತಾರೆ. ಕೇಳಿದಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, 1000 ವರ್ಷ ಆಯ್ತು, 10,000 ವರ್ಷ ಆಯ್ತು, ಊಟ ಇಲ್ಲ, ತಿನಸ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಜ್ವರ ಬಂದ್ರೆ ನೋಡ್ಕೊಳ್ಳೋರಿಲ್ಲ, ಪೆಟ್ಟು ಬಿದ್ದಿದೆ, ಆರೈಕೆ ಮಾಡೋರು ಯಾರು ಇಲ್ಲ, ನನಗೆ ತುಂಬಾ ಕಷ್ಟ ಆಗಿದೆ ನನಗೆ ಅಂತ ಶ್ರೀನಿವಾಸ ಹೇಳ್ತಾನೆ. ಹೇಳಿದಾಗ ವರಾಹ ಸ್ವಾಮಿ ಹೇಳ್ತಾರೆ, ನೀನು ಕಷ್ಟ ಪಡಬೇಡ,
ನಿನಗೋಸ್ಕರ ನಾನು ಒಬ್ಬ ಸೇವಕಿಯನ್ನು ನಿನಗೆ ಕಳಿಸ್ತೇನೆ ನಾನು ಅಂತ ಹೇಳ್ತಾ ಇದ್ದಾರೆ. ಯಾರದು ಅಂತಂದ್ರೆ, ಏವಂ ಹಿ ಕ್ರೀಡತೆ ತತ್ರ ವರಾಹೇ ವೆಂಕಟೇಶ್ವರ ತದಾರಭ್ಯ ಧರಾಕಾಂತೋ ಬಕುಲಾನ್ ಪಾಕಕಾರಿಣಿ. ಬಕುಲಾವತಿಯನ್ನ ಇವಳು ನಿನಗೆ ಪ್ರತಿನಿತ್ಯ ಊಟ, ಉಪಚಾರ, ಸೇವೆ ಎಲ್ಲವನ್ನೂ ಕೂಡ ಮಾಡ್ತಾಳೆ. ಇವಳನ್ನ ನೀನು ಕರ್ಕೊಂಡು ಹೋಗು ಅಂತ ಬಕುಲಾವತಿಯನ್ನ ಕರೆದು ವರಾಹಸ್ವಾಮಿ ಬಕುಲಾವತಿಗೆ ಆದೇಶವನ್ನ ಮಾಡ್ತಾನೆ. ಶ್ರೀನಿವಾಸ ಏನು ಬೇಕಂದ್ರೆ ಅದನ್ನ ನೀನು ಮಾಡಿ ಅವನಿಗೆ ಪ್ರತಿನಿತ್ಯ ಊಟಕ್ಕೆ ಹಾಕಬೇಕು, ಅವನು ಏನ್ ಹೇಳಿದ್ರೆ ಆ ಕೆಲಸವನ್ನ ನೀನು ಮಾಡಬೇಕು ಅಂತ ಬಕುಲಾವತಿಗೆ ಹೇಳ್ತಾನೆ. ಬಕುಲಾವತಿಯು ಕೂಡ ಆ ಶ್ರೀನಿವಾಸನ ಹತ್ರ ಹೋಗ್ತಾಳೆ. ಅಲ್ಲಿ ಮತ್ತೆ ಆ ಶೌನಕಾದಿ ಮುನಿಗಳೆಲ್ಲ ಕೂಡ ಕೇಳ್ತಾ ಇದ್ದಾರೆ, ಸ್ವಾಮಿ ಆಯ್ತು, ಶ್ರುತಂ ಸೂತ ಮಹಾಭಾಗ ದೇವಾಗಮನ ಮುತ್ತಮಂ ವರಾಹ ದರ್ಶನಂ ನಿತ್ಯಂ ವಾಸಂ ವೆಂಕಟ ಭೂಧರೆ ಬಕುಲಾ ಸೇವಕ ಪ್ರೋಕ್ತ ಕಾಸಾಪೂರ್ವಂ ಮದಸ್ವನಃ. ಸ್ವಾಮಿ, ವರಾಹ ಸ್ವಾಮಿ ಮತ್ತು ಶ್ರೀನಿವಾಸನ ಒಂದು ಸಂವಾದವನ್ನ ನಾವು ಕೇಳಿದ್ವಿ. ಅವರಿಬ್ಬರ ಒಂದು ಆ ವೆಂಕಟಾಚಲ ಭೂಮಿಯನ್ನ ಖರೀದಿ ಮಾಡಿದಂತಹ ಒಂದು ಪ್ರಸಂಗವನ್ನು ನಾವು ಕೇಳಿದ್ವಿ. ಒಳ್ಳೆ ಚಮತ್ಕಾರವಾಗಿತ್ತು. ಆದ್ರೆ ಈ ಬಕುಲಾವತಿ ಯಾರು? ಅವಳ್ಯಾಕೆ ಶ್ರೀನಿವಾಸನ ಹತ್ರ ಹೋದ್ಲು? ದೇವರ ಸಾಮಾನ್ಯವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಅಂತದ್ದು ಬಕುಲಾವತಿಯನ್ನ ಒಂದು ದೇವರ ರೂಪ, ಮೂಲ ರೂಪ ಮತ್ತೊಂದು ದೇವರ ಮೂಲ ರೂಪಕ್ಕೆ ತಗೊಂಡು ಹೋಗುವ ಅಂತ ಕೊಡ್ತಾ ಇದೆ. ಅಷ್ಟು ಏನು ಅವಳ ಮಹಾತ್ಮೆ, ಯಾರದು ಬಕುಲಾವತಿ ಅಂತ ಕೇಳಿದಾಗ ಅದಕ್ಕೆ ಸೂತರು ಮತ್ತೆ ಹೇಳ್ತಾ ಇದ್ದಾರೆ, ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಷ್ಯಭೂತ್ ಅದೃಷ್ಟ್ವಾನಂತ ರೂಪಸ್ಯ ಕೃಷ್ಣಸ್ಯ ತನಯಸ್ಯ ಸಾ ಕಲ್ಯಾಣಂ ಸುಖದಂ ಸ್ವಸ್ಯ ತದಯಾಚಿತ ತಮ್ಮ ಹರಿಂ ಅಂತ. ಹಿಂದಿನ ಅವತಾರವೇ ಯಾವುದು? ಕೃಷ್ಣನ ಅವತಾರ. ಕೃಷ್ಣನ ಅವತಾರದಲ್ಲಿ ಕೃಷ್ಣನಿಗೆ ಇಬ್ಬರು ತಾಯಿಯರು. ಒಬ್ಬಳು ದೇವಕೀ ದೇವಿ, ಹಡೆದಂತಹ ತಾಯಿ. ಇನ್ನೊಂದು ಬೆಳೆಸಿದ ತಾಯಿ, ಸಾಕಿದ ತಾಯಿ ಯಶೋಧಾದೇವಿ. ಕೃಷ್ಣ ಒಂದು ಮಟ್ಟಕ್ಕೆ ಬರೋವರೆಗೂ ಕೂಡ ಯಶೋಧಾದೇವಿಯ ಹತ್ರ ಬೆಳೆದ. ತದನಂತರ ಅಲ್ಲಿಂದ ಅವನು ನಂದಗೋಕುಲವನ್ನ ಬಿಟ್ಟು ಮಥುರಾ ಪಟ್ಟಣಕ್ಕೆ ಬಂದು ದೇವಕಿ ವಸುದೇವರ ಜೊತೆ ಮುಂದಿನ ಜೀವನವನ್ನ ಮಾಡಿದ ಅವನು. ಹಾಗಾಗಿ ಮದುವೆ ಗಿದಿವೆ ಎಲ್ಲವನ್ನೂ ಕೂಡ ದೇವಕಿ ವಸುದೇವರು ಮಾಡಿದ್ರು, ಅವ್ರು ನೋಡಿದ್ರು. ಆದ್ರೆ ಕೊನೆಗೆ ಆ ಯಶೋಧಾದೇವಿ ಕೇಳ್ತಾಳೆ, ಮನಸ್ಸೀದತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ ದರ್ಶಯಸ್ವ ರಮಾನಾಥ ಯಶೋಧಾ ನಂದವರ್ಧನ ಕಲ್ಯಾಣಾದಿ ಮಹಾಪುಣ್ಯಂ ಪಾವನಂ ಚರಿತಂ ತವ. 16,000 ಜನವನ್ನ ಮದುವೆಯಾಗಿದೆ, 6 ಜನ ನಿನಗೆ ಪಟ್ಟದರಸಿಯರಿದ್ದಾರೆ. ಅದಲ್ಲದೆ ಏನೋ ಎಷ್ಟೋ ಜನ ನೀನು ಗೋಪಿಕಾ ಸ್ತ್ರೀಯರನ್ನ ಮದುವೆಯಾಗಿದಿ, ಅವರಿಗೆಲ್ಲರಿಗೂ ಕೂಡ ವರವನ್ನ ಕೊಟ್ಟಿದೆ. ಒಂದು ಮದುವೆಯನ್ನು ನನಗೆ ನಿಂತು ತೋರಿಸ್ಲಿಲ್ಲ. ನಂಗೆ ತುಂಬಾ ದುಃಖ ಆಗ್ತಾ ಇದೆ. ತಾಯಿಯ ಆಸೆ ಮಗನ ಮದುವೆಯನ್ನು ನೋಡ್ಬೇಕನ್ನೋದು ಒಂದು ತೋರಿಸಿಲ್ಲ, ಒಂದು ಮದುವೆಯನ್ನ ನೀನು ತೋರಿಸ್ಬೇಕು, ಒಂದು ಮದುವೆ ಆಗ್ ನೀನು ಅಂತ ಹೇಳಿದ. ಕೃಷ್ಣ ಹೇಳ್ತಾನೆ, ಈಗಾಗ್ಲೇ 16,000 ಜನ ಕಟ್ಕೊಂಡ್ಬಿಟ್ಟಿದ್ದೇನೆ ನಾನು, ಮತ್ತೆ ಮದುವೆ ಆಗಂತಿ ನೀನು? ಈ ಜನ್ಮದಲ್ಲಿ ಮದುವೆ ನಾನು ಆಗೋದಿಲ್ಲ, ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಮದುವೆ ಆಗ್ತೇನೆ. ಆವಾಗ ನನ್ನ ಕಲ್ಯಾಣವನ್ನ ನಿನ್ನ ಕೈ ಮೇಲೆ ನಾನು ಮಾಡಿಸ್ಕೊಳ್ತೇನೆ, ಇದು ನಾನು ನಿನಗೆ ವರವನ್ನ ಕೊಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾನೆ. ಅದೇ ರೀತಿಯಾಗಿ ಭಗವಂತನ ವರದ ಮೇರೆಗೆ ಆ ಬಕುಲಾವತಿಯೇನೆ ಈಗ ಆ ಯಶೋಧೆನೆ ಈಗ ಬಕುಲಾವತಿಯಾಗಿ ಅವತಾರ ಮಾಡಿರ್ತಾಳೆ. ಆ ಬಕುಲಾವತಿನೇ ಕೃಷ್ಣನ ಉಪಚಾರಕ್ಕಾಗಿ ಬರ್ತಾಳೆ. ಆ ಮುಂದೆ ಶ್ರೀನಿವಾಸ ಆ ಬಕುಲಾವತಿಯನ್ನ ನೀನೇ ನನ್ನ ತಾಯಿ, ನೀನೇ ನಿಂತು ನನ್ನ ಕಲ್ಯಾಣವನ್ನ ಮಾಡಬೇಕು ಅಂತ ಬಕುಲಾವತಿಗೆ ಹೇಳ್ತಾನೆ. ಈ ಎಲ್ಲ ಪ್ರಸಂಗವನ್ನ ವಿಸ್ತಾರವಾಗಿ ಶ್ರೀನಿವಾಸ ತಿಳಿಸ್ತಾನೆ ಮುಂದೆ ಅಂತ ಇಷ್ಟು ತಿಳಿಸಿ, ಇನ್ನು ಮತ್ತೆ ಆ ಭಗವಂತನ ಕೆಲವು ಲೀಲೆಗಳನ್ನ ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಭಗವಂತ ಎಂತಹವನು ಅಂತಂದ್ರೆ, ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನ ಮರ್ಚತಿ ಕೋವರೇಣ ಉದ್ಧರೇ ಕ್ರೀಡಾಂ ವಿಚಿತ್ರಾಂ ಜನಪಾವನಿ ಅಂತ. ಯಾಕೆ ಯಶೋಧಾದೇವಿಯ ಮಾತನ್ನ ಕೇಳಿ ಅವಳಿಗೋಸ್ಕರ ಮದುವೆಯನ್ನ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಕಥೆಯನ್ನ ಮಾಡಿ, ಇಷ್ಟೆಲ್ಲ ವೃತ್ತಾಂತವನ್ನ ರಚನೆ ಮಾಡಿ, ಲೀಲೆಯನ್ನ ಮಾಡಿ ಇಲ್ಲಿಗೆ ಬಂದ. ಯಾಕಿದು ಅಂತಂದ್ರೆ, ಭಗವಂತ ಎಂಥವನು ಅಂತಂದ್ರೆ ಭಕ್ತಪರಾಧೀನ. ಒಮ್ಮೆ ಹನುಮಂತನಾಗಿದ್ದಾಗ, ರಾಮನಾಗಿದ್ದಾಗ ಭಕ್ತನಾದ ಹನುಮಂತನಿಂದ ಪೂಜೆಯನ್ನ ಸ್ವೀಕಾರ ಮಾಡಿದ. ಅದೇ ಕೃಷ್ಣನಾದಾಗ
ಭಕ್ತನಾದ ಅರ್ಜುನನ ಜೊತೆಗೆ ಅವನು ಪೂಜೆಯನ್ನ ಮಾಡಿದ, ಅರ್ಜುನನಿಗೆ ಪೂಜೆಯನ್ನ ಮಾಡಿದ. ಪೂಜೆ ಅಂತಂದ್ರೆ ಇಲ್ಲಿ ಅವನಿಗೆ ಅರ್ಶನ ಕುಂಕುಮ ಏರಿಸಿ ಪೂಜೆ ಮಾಡೋದು ಅಂತ ಅರ್ಥ ಅಲ್ಲ, ಗಂಧ ಹಚ್ಚಿ. ಅಂದ್ರೆ ಅವನಿಗೆ ಸೂಕ್ತವಾದ ಮಾರ್ಗದರ್ಶನವನ್ನ ತೋರಿಸ್ತಾ ಸಾರಥಿಯಾಗಿ ನಿಂತು ಅವನ ಜೀವನವನ್ನು ಉದ್ಧಾರ ಮಾಡಿದ ಕೃಷ್ಣ. ಅಂತಹ ಪೂಜೆಯನ್ನೂ ಸ್ವೀಕಾರ ಮಾಡ್ತಾನೆ. ಅವನಿಗೆ ಅತ್ಯಂತ ಪ್ರಿಯರಾದ ಭಕ್ತರಿದ್ರೆ ಅವರಿಗೆ ಪೂಜೆಯನ್ನೂ ಮಾಡ್ತಾನೆ ಭಗವಂತ. ಈ ಒಂದು ನಿಟ್ಟಿನಲ್ಲಿ ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ಏನು ಅಂತಂದ್ರೆ, ಹಿಂದೆ ನಾರದ ಮಹರ್ಷಿಗಳು ಎಲ್ಲಾ ಲೋಕಗಳನ್ನ ಸಂಚಾರ ಮಾಡ್ತಾ ಮಾಡ್ತಾ ಭೂಲೋಕಕ್ಕೆ ಬರ್ತಾರೆ. ಅದರಲ್ಲೂ ವಿಶೇಷಣವಾಗಿ ದ್ವಾರಕಾಪಟ್ಟಣಕ್ಕೆ ಬರ್ತಾರೆ. ಇಲ್ಲಿ ತುಂಬಾ ಜನ ಬ್ರಾಹ್ಮಣರು ಇರ್ತಾರೆ. ಯಾವುದೋ ಒಂದು ಮನೆಯಲ್ಲಿ ನಂಗೆ ಸತ್ಕಾರ ಆಗ್ತದೆ, ಊಟ ಉಪಚಾರ ಎಲ್ಲ ಆಗ್ತದೆ, ಮಾಡಿಕೊಂಡು ನಾನು ಮತ್ತೆ ಹೋಗ್ಬೋದು ಬ್ರಹ್ಮಲೋಕಕ್ಕೆ ಅಂತ ಅನ್ಕೊಳ್ತಾರೆ. ಆದ್ರೆ ದ್ವಾರಕಾಪಟ್ಟಣದಲ್ಲಿ ಎಲ್ಲರ ಮನೆಯಲ್ಲಿಯೂ ಕೂಡ ಪೂಜೆ ನಡೀತಾ ಇರ್ತದೆ. ಯಾರೂ ನಾರದರು ಬಂದಿದ್ದನ್ನು ನೋಡೋದೇ ಇಲ್ಲ. ಎಷ್ಟು ಮನೆ ತಿರುಗ್ತಾರೆ, ಎಲ್ಲಾ ಮನೆಯಲ್ಲಿಯೂ ಕೂಡ ಒಂದು ಕಡೆ ಕೃಷ್ಣ ಕೂತಿರ್ತಾನೆ, ಅವನಿಗೆ ಅಭಿಷೇಕ ಆಗ್ತಾ ಇರ್ತದೆ. ಮತ್ತೊಂದ್ ಮನೆಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ ಕೃಷ್ಣ ಕೂತಿರ್ತಾನೆ, ಅರ್ಘಪಾದ್ಯಾದಿಗಳು ನಡೀತಾ ಇರ್ತದೆ. ಮತ್ತೊಂದ್ ಮನೆಗೆ ಹೋಗ್ತಾರೆ, ಅಲ್ಲಿ ಅವನಿಗೆ ನೈವೇದ್ಯ ಆಗ್ತಾ ಇರ್ತದೆ. ಇನ್ನೊಂದ್ ಮನೆಯಲ್ಲಿ ಧೂಪ, ಇನ್ನೊಂದ್ ಮನೆಯಲ್ಲಿ ನೈವೇದ್ಯ, ಇನ್ನೊಂದ್ ಮನೆಯಲ್ಲಿ ಅವನಿಗೆ ಏಕಾಂತ ಸೇವೆ. ಎಲ್ಲಾ ಮನೆಯಲ್ಲೂ ಕೃಷ್ಣನೇ ಇರ್ತಾನೆ. ಆಗ ಅನ್ಕೊಳ್ತಾರೆ ಎಲ್ಲಾ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನ ಪೂಜೆಯನ್ನು ಮಾಡ್ತಾರೆ ದ್ವಾರಕಾಪಟ್ಟಣದಲ್ಲಿ, ಕೃಷ್ಣನ ಮನೆಗೇನೆ ಹೋಗ್ಬಿಡೋಣ, ಅವನು ಸರ್ವೋತ್ತಮ, ಅವನು ಯಾರ ಪೂಜೆನೂ ಮಾಡೋದಿಲ್ಲ. ಅಲ್ಲಿ ಹೋದ್ರೆ ಕೃಷ್ಣ ಖಂಡಿತವಾಗಿಯೂ ಬ್ರಾಹ್ಮಣ ಬಂದಾನೆ ಅನ್ನೋ ಒಂದು ಇದರಿಂದ ನನಗೆ ಸತ್ಕಾರ ಮಾಡ್ತಾನೆ, ಒಂದಿಷ್ಟು ಊಟ ಉಪಚಾರಗಳಾಗ್ತದೆ ನಂದು ಅಂತ ಅನ್ಕೊಂಡು ಆ ಕೃಷ್ಣನ ಅರಮನೆಗೆ ಹೋಗ್ತಾರೆ. ಹೋಗಿ ನೋಡ್ತಾರೆ, ಕೃಷ್ಣನ ಮನೆಯಲ್ಲಿ ಗಂಟೆ ಶಬ್ದ ಕೇಳಿಸ್ತದೆ. ಹೊರಗಿಂದನೇ ಗಂಟೆ ಶಬ್ದ ಕೇಳಿದ ತಕ್ಷಣ ಅನ್ಕೊಳ್ತಾರೆ, ಕೃಷ್ಣ ಯಾರು ಪೂಜೆ ಮಾಡ್ಲಿಕ್ಕತ್ತಾನ, ಅವನು ಸರ್ವೋತ್ತಮ, ಅವನು ಯಾರು ಪೂಜೆ ಮಾಡ್ತಾನ, ಅಂತಹ ದೊಡ್ಡವ್ರು ಯಾರಿದ್ದಾರೆ. ಒಳ್ಳೆ ಅವರಿಗೆ ಅದು ಒಂಥರ ವಿಚಿತ್ರ ಅನಿಸ್ಬಿಡ್ತದೆ. ಆಶ್ಚರ್ಯವಾಗಿ ಒಳಗಡೆ ಹೋಗಿ ನೋಡ್ತಾರೆ, ಸುವರ್ಣಮಯವಾದ ರತ್ನ ಖಚಿತವಾದ ದೊಡ್ಡದು ಒಂದು ಮಂಟಪ ಇರ್ತದೆ, ಬಂಗಾರದ ಮಂಟಪ. ಅದರ ಮೇಲೆ ಒಂದು ಕೃಷ್ಣಾಜನ ಸುತ್ತಿದಂತಹ ದೊಡ್ಡ ಪೆಟ್ಟಿಗೆ ಇರ್ತದೆ, ಬಂಗಾರದ ಪೆಟ್ಟಿಗೆ. ಅದಕ್ಕೆ ಕೃಷ್ಣ ಮಂಗಳಾರತಿ ಮಾಡ್ತಾ ಇರ್ತಾನೆ. ಆಗ ಮಂಗಳಾರತಿ ಆಗೋವರೆಗೂ ನಿಂದಿರ್ತಾನೆ. ಮಂಗಳಾರತಿ ಆಯ್ತು, ಇನ್ನೇನ್ ಮುಗಿದ ಪೂಜೆ, ಕೃಷ್ಣ ಬರ್ತಾನೆ, ಮಾತಾಡ್ಸೋಣ ಅಂತ ನಾರದರು ನಿಂದಿರ್ತಾರೆ. ಮಂಗಳಾರತಿ ಮುಗಿಸ್ಕೊಂಡು ಕೃಷ್ಣ ಕೆಳಗಡೆ ಬರ್ತಾನೆ. ಬಂದ ತಕ್ಷಣ ನಾರದರು ಕೃಷ್ಣಗೆ ಕೇಳ್ತಾರೆ, ಸ್ವಾಮಿ ನೀನು ಸರ್ವೋತ್ತಮ, ಸಕಲ ಲೋಕಗಳಿಗೂ ಒಡೆಯ ನೀನು, ಎಲ್ಲರನ್ನ ಸೃಷ್ಟಿ ಮಾಡಿದವನ್ ನೀನ್ ಯಾರ ಪೂಜೆಯನ್ನ ಮಾಡ್ತಾ ಇದ್ದಿ, ಎಲ್ಲರೂ ನಿನ್ನ ಪೂಜೆ ಮಾಡ್ತಾರೆ, ನೀನ್ ಯಾರ ಪೂಜೆ ಮಾಡ್ತಾ ಇದ್ದಿ ಅಂತ. ಆಗ ಕೃಷ್ಣ ಹೇಳ್ತಾನೆ, ಬಾಯಲ್ಲಿ ತೋರಿಸ್ತೇನೆ, ನಾನು ಹೇಳೋದಿಲ್ಲ, ತೋರಿಸ್ತೇನೆ ಬಾ ಅಂತ ಹೋಗ್ತಾನೆ. ಹೋಗಿ ಆ ಪೆಟ್ಟಿಗೆಯನ್ನು ತೆಗೆದು ತೋರಿಸ್ತಾನೆ. ಮಣ್ಣಿರ್ತದೆ ಅದರಲ್ಲಿ. ಏನ್ ಸ್ವಾಮಿ ಮಣ್ಣಿಗೆ ಪೂಜೆ ಮಾಡ್ತಾ ಇದೆಯಲ್ಲ ನೀನು ಅಂತಂದಾಗ ಅದಕ್ಕೆ ಆ ಕೃಷ್ಣ ಹೇಳ್ತಾನೆ, ಇದು ಸಾಮಾನ್ಯ ಮಣ್ಣಲ್ಲಪ್ಪ, ನನ್ನ ಭಗವದ್ ಭಕ್ತರು ಓಡಾಡಿದಂತಹ ಯಾವ ಮಣ್ಣಿದೆ ಅಲ್ಲ, ಆ ಮಣ್ಣನ್ನು ನಾನು ತಂದು ಪೂಜೆ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅಹಂ ಭಕ್ತ ಪರಾಧೀನಃ ಅನ್ನೋದನ್ನ ನಾನು ತೋರಿಸ್ಬೇಕು. ಹಾಗಾಗಿ ನನಗಿಂತಲೂ ಕೂಡ ನನ್ನ ಭಕ್ತರು ಶ್ರೇಷ್ಠರು, ಹಾಗಾಗಿ ನಾನು ನನ್ನ ಭಕ್ತರ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಆ ಕೃಷ್ಣ ಹೇಳ್ತಾನೆ. ಆಗ ಇದರಿಂದ ನಮಗೆ ತಿಳಿಯೋದೇನು ಅಂತಂದ್ರೆ ಅವನು ಎಷ್ಟು ಭಕ್ತ ಪರವಶನಾಗಿರ್ತಾನೆ ಅನ್ನೋದು ನಮಗೆ ಇಲ್ಲಿ ತಿಳಿತದೆ. ಅಂತ ಭಗವಂತ ಬಕುಲಾವತಿಗೋಸ್ಕರವಾಗಿ ಈ ಇಷ್ಟು ಕಲ್ಯಾಣದ ಒಂದು ಸಂದರ್ಭವನ್ನ ರಚನೆ ಮಾಡಿದ ಅಂತ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ತದನಂತರ ಕ್ಷೇತ್ರಸ್ಯ ಮಹಿಮಾ ದಿವ್ಯ ತತ್ತೀರ್ಥಸ್ಯ ಚ ವೈಭವಂ ತತ್ರ ಸಾಕ್ಷಾತ್ ರಮಾಕಾಂತಃ ಕಿಂ ತತ್ರ ಸುಕೃತಂ ಫಲಂ. ಇನ್ನು ಅಷ್ಟೇ ಅಲ್ಲದಲೇನೆ ಇಲ್ಲಿವರೆಗೂ ಕೂಡ ಸುಮಾರು ವಿಧವಾಗಿ ವೆಂಕಟಗಿರಿಯ ವರ್ಣನೆಯನ್ನ ಮಾಡಿದ್ರು, ವೆಂಕಟೇಶ್ವರನ ವರ್ಣನೆಯನ್ನ ಮಾಡಿದ್ರು. ಇನ್ನು ಅಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ತಿಳಿಸಿದ್ರು ಸ್ವಾಮಿ ಪುಷ್ಕರಣಿ ತೀರ್ಥ. ಇಂತಹ ವೆಂಕಟಗಿರಿಯ ಬಗ್ಗೆ ನಾವು ಮತ್ತಿನ್ನೇನು ಹೇಳಬೇಕು, ಅಷ್ಟು ಪುಣ್ಯದಾಯಕವಾಗಿದೆ ಈ ವೆಂಕಟಗಿರಿ ಅಂತ ಹೇಳ್ತಾ, ಇಲ್ಲಿ ವೆಂಕಟಗಿರಿಯ ದರ್ಶನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಪ್ರಾರಂಭದಲ್ಲಿ ಪ್ರಶ್ನೆಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸೂತ ಪುರಾಣಿಕರು ಉತ್ತರವನ್ನ ಕೊಡ್ತಾ ಇದ್ದಾರೆ. ತತ್ರಾಪಿ ವೆಂಕಟಗಿರೆ ದರ್ಶನಂ ಮುಕ್ತಿದಂಪರಂ ದುರ್ಲಭಂ ದೇವ ಸಂಘಾನಾಂ ಮನುಷ್ಯಾನಾಂ ತು ಕಥಾ ಅಂತ. ಎಂತಹದ್ದು ವೆಂಕಟಗಿರಿಯ ದರ್ಶನ ಅಂತಂದ್ರೆ ಸಾಕ್ಷಾತ್ ಮೋಕ್ಷವನ್ನ ಕೊಡುವಂತಹದ್ದು ಈ ವೆಂಕಟಗಿರಿಯ ದರ್ಶನ. ಅಲ್ಲಿ ಹೋಗಿ ವೆಂಕಟೇಶ್ವರನ ದರ್ಶನವನ್ನ ಮಾಡಿದ್ರೆ ಸಾಕು, ನಾವು ಆ ಪ್ರಾಕಾರದಲ್ಲಿರುವ ಅಷ್ಟು ಹೊತ್ತು ಕೂಡ ನಾವು ಮೋಕ್ಷದಲ್ಲಿ ಇದ್ದ ಹಾಗೇನೆ. ಅದು ಅಷ್ಟು ಪರಮ ಪವಿತ್ರವಾದದ್ದು ಆ ವೆಂಕಟಗಿರಿ ಅಂತ ತಿಳಿಸಿ
ಈ ವೆಂಕಟಗಿರಿಯ ದರ್ಶನ, ವೆಂಕಟೇಶ್ವರನ ದರ್ಶನ ಅನ್ನೋದು ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನಮಗೆ ಲಭಿಸೋದಿಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ನಾವು ಪುಣ್ಯವನ್ನ ಮಾಡಿದ್ರೆ ಮಾತ್ರ ಆ ದರ್ಶನ ಭಾಗ್ಯ ನಮಗೆ ಬರ್ತದೆ. ಇಲ್ಲ ಅಂತಂದ್ರೆ ನಾವು ಎಷ್ಟೋ ಸಾರಿ ಅನ್ಕೋತೇವೆ, ತಿರುಪತಿಗೆ ಹೋಗೋಣ, ವೆಂಕಟೇಶ್ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ, ಶ್ರೀನಿವಾಸ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಆದ್ರೆ ಹೋಗ್ತೇವೆ, ಯಾವುದೋ ಒಂದು ಅಡಚಣೆಯಿಂದ ದರ್ಶನ ಆಗೋದಿಲ್ಲ. ಎಲ್ಲಾ ಸಿದ್ಧತೆ ಆಗಿರ್ತದೆ, ಟಿಕೆಟ್ ಆಗಿರ್ತದೆ, ಇನ್ನೇನ್ ಮಾರನೇ ದಿವಸ ಹೋಗಬೇಕು, ಹಿಂದಿನ ದಿವಸ ಏನೋ ಕೆಲಸ ಬಂದ್ಬಿಡ್ತದೆ, ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ಇದು ಮನುಷ್ಯರಿಗೆ ಅಲ್ಲ, ದೇವತೆಗಳ ದರ್ಶನಕ್ಕೆ ಬರ್ಬೇಕು ಅಂದ್ರೂ ಕೂಡ ಅವರಿಗೆ ಅಡಚಣೆ ಆಗ್ತದಂತೆ. ಹಾಗಾಗಿ ಮನುಷ್ಯರು ನಾವು ಹೇಳಬೇಕಾ? ಹಾಗಾಗಿ ಭಗವಂತನ ದರ್ಶನವನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ, ನಮಗೆ ದರ್ಶನ ಆಗಿದೆ ಅಂತಂದ್ರೆ ಇದು ಒಂದು ಜನ್ಮದ ಸುಕೃತ ಅಲ್ಲ, ಜನ್ಮ ಜನ್ಮಾಂತರದ ಸುಕೃತ ಅಂತ ತಿಳಿಸ್ತಾ ಇಲ್ಲಿಗೆ 5ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದೆ 6ನೇ ಅಧ್ಯಾಯದಲ್ಲಿ ಈ ಕಲ್ಯಾಣದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಆ ಕಲ್ಯಾಣದ ಒಂದು ಸಂದರ್ಭವನ್ನ ಮುಂದೆ ವರೆಸ್ತಾ ಇದ್ದಾರೆ. ಕದಾಚಿದ್ ವೆಂಕಟೇಶಸ್ತು ಚಿಂತಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷತಾಂಗತಃ. ಬಕುಲಾವತಿ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ಲು. ಅವನ ಗಾಯ ಎಲ್ಲ ಮಾಯ ಆಗಿತ್ತು. ಮತ್ತೆ ದಷ್ಟಪುಷ್ಟನಾಗಿದ್ದ. 10,000 ವರ್ಷ ಆದ್ಮೇಲೆ ಒಂದು ಸುಮಾರು ದಿನಗಳಿಂದ ಅವನಿಗೆ ಒಳ್ಳೆ ಊಟ ಸಿಕ್ಕಿತ್ತು. ದಷ್ಟಪುಷ್ಟನಾಗಿದ್ದ. ಒಂದ್ ಸ್ವಲ್ಪ ಹೊರಗಡೆ ಬೇಟೆಗೆ ಹೋಗಿ ಬೇಟೆ ಆಡಿ ಬರೋಣ ಅಂತ ಶ್ರೀನಿವಾಸ ಅನ್ಕೊಳ್ತಾನೆ. ಅನ್ಕೊಂಡು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾನೆ, ಕುದುರೆಯ ಸ್ಮರಣೆಯನ್ನ ಮಾಡ್ತಾನೆ. ವಾಯುದೇವರು ಸಾಕ್ಷಾತ್ ಆಗಿ ಕುದುರೆ ಆಗಿ ಬಂದ್ಬಿಡ್ತಾರೆ. ಆಮೇಲೆ ಲಕ್ಷ್ಮೀದೇವಿ ಸ್ಮರಣೆಯನ್ನ ಮಾಡ್ತಾನೆ. ಲಕ್ಷ್ಮೀದೇವಿ ಲಗಾಮ್ ಆಗಿ ಬರ್ತಾಳೆ. ಲಗಾಮನ್ನ ಹಾಕ್ತಾನೆ ಆ ಕುದುರೆಗೆ. ಹಾಕಿ ಬಿಟ್ಟು ಒಳ್ಳೆ ಪಟ್ಟು ವಸ್ತ್ರವನ್ನ ಕಟ್ಕೊಳ್ತಾನೆ, ರೇಷ್ಮೆ ವಸ್ತ್ರವನ್ನ ಕಟ್ಕೊಳ್ತಾನೆ. ಇನ್ನ ಅದೇ ರೀತಿಯಾಗಿ ಹೆಗಲಿಗೆ ಒಳ್ಳೆ ಸುಂದರವಾದಂತಹ ಬಂಗಾರದ ಬಾಣವನ್ನ ಇಟ್ಕೊಳ್ತಾನೆ. ಇನ್ನು ಅದೇ ರೀತಿಯಾಗಿ ಹೆಗಲಿಗೆ ಬತ್ತಳಿಕೆಯನ್ನ ಇಟ್ಕೊಂಡು ಅದರಲ್ಲಿ ಬಿಲ್ಲು ಬಾಣಗಳನ್ನೆಲ್ಲವನ್ನ ಇಟ್ಕೊಳ್ತಾನೆ. ಪಂಕದಲ್ಲಿ ಕತ್ತಿಯನ್ನ ಇಟ್ಕೊಳ್ತಾನೆ. ಒಳ್ಳೆ ರಾಜ ಪೋಷಾಕನ್ನ ಧರಿಸಿ ಆ ಕುದುರೆ ಮೇಲೆ ಕೂತು ವೆಂಕಟಗಿರಿಯಿಂದ ಕೆಳಗಡೆ ಇಳಿತಾನೆ. ಬೆಟ್ಟವನ್ನ ಕೆಳಗಡೆ ಇಳಿದು ಪುನಃ ಚೋಳ ದೇಶಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಸುಮಾರು ಹೊತ್ತು ಅವನು ಬೇಟೆಗೋಸ್ಕರ ತೃಪ್ತಾ ಹೋಗ್ತಾನೆ. ಹೋಗ್ಬೇಕಾದ್ರೆ ದೂರದಲ್ಲಿ ಅವನಿಗೆ ಪ್ರಾಣಿಗಳೆಲ್ಲ ಕಾಣಿಸ್ತವೆ. ಕಾಣಿಸಿದಾಗ ಆ ಪ್ರಾಣಿಗಳನ್ನ ಬೇಟೆ ಆಡೋಣ ಅಂತ ಅಲ್ಲಿ ಹೋಗ್ತಾನೆ. ಒಂದು ವನ ಕಾಣಿಸ್ತದೆ, ಆ ವನವನ್ನ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಅಲ್ಲಿ ಅನೇಕ ಪ್ರಾಣಿಗಳನ್ನ ಬೇಟೆ ಆಡ್ತಾನೆ. ಸಿಂಹ, ಹುಲಿ, ಕರಡಿ, ಜಿಂಕೆ ಮುಂತಾದ ಅನೇಕ ಪ್ರಾಣಿಗಳನ್ನ ಬೇಟೆ ಆಡ್ತಾನೆ. ಬೇಟೆ ಆಡಿದ ಮೇಲೆ ದೂರದಲ್ಲಿ ಒಂದು ಆನೆ ಕಾಣಿಸ್ತದೆ. ಈ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳನ್ನ ಬೇಟೆ ಆಡಾಗಿದೆ, ಆ ಆನೆಯನ್ನ ಬೇಟೆ ಆಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾನೆ. ಸಂಕಲ್ಪ ಮಾಡಿಕೊಂಡು ಆ ಆನೆ ಹತ್ರ ಹೋಗ್ತಾನೆ. ಆನೆ ಹತ್ರ ಹೋದ ತಕ್ಷಣ ಆ ಆನೆ ಏನು ಮಾಡ್ತದೆ ಅಂತಂದ್ರೆ, ಆ ವೆಂಕಟೇಶ್ವರನನ್ನ ನೋಡಿದ ತಕ್ಷಣ, ಶ್ರೀನಿವಾಸನನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತದೆ. ಓಡ್ತಾ ಓಡ್ತಾ ಒಂದು ವನದಿಂದ ಮತ್ತೊಂದು ವನವನ್ನ ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿಬಿಟ್ಟು ಅಲ್ಲಿ ನಿಂತಹ ಆ ಆನೆ ದಂಡವತ್ಪತಿತೋ ಭೂತ್ವಾ ಶುಂಡಾಮುದ್ಗಮ್ಯ ಗರ್ಜಯನ್ ಯದಾನತಸ್ತದಾ ಕನ್ಯಾ ದೃಷ್ಟ ಮಾರ್ಗಾಮುಪಾಗತ. ಈ ಆನೆಯೂ ಕೂಡ ಭಗವಂತನ ಒಂದು ಲೀಲೆಯಲ್ಲಿ ಒಂದು ಭಾಗ ಇದು. ಏನು ಅಂತಂದ್ರೆ, ಪದ್ಮಾವತಿಯ ಒಂದು ದರ್ಶನ ಆಗಬೇಕಿತ್ತು. ಆ ದರ್ಶನ ಆಗಬೇಕು ಅಂತಂದ್ರೆ ಮಧ್ಯೆ ಯಾರೋ ಒಬ್ರು ಬೇಕಲ್ಲ, ಅದಕ್ಕೆ ಆನೆಯನ್ನ ತಂದ. ಆ ಆನೆ ಏನ್ ಮಾಡಿತು ಅಂತಂದ್ರೆ, ಶ್ರೀನಿವಾಸ ಇರೋ ಒಂದು ವನದಿಂದ ಪದ್ಮಾವತಿ ಇರೋ ವನಕ್ಕೆ ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆ ಶ್ರೀನಿವಾಸನಿಗೆ ಆ ಎರಡೂ ಕಾಲುಗಳನ್ನ ಎತ್ತಿ, ಸೊಂಡೆಯನ್ನ ಎತ್ತಿ ಗೀಳಿಡುತ್ತಾ ನಮಸ್ಕಾರ ಮಾಡಿ ಅಲ್ಲಿಂದ ಓಡೋಗ್ಬಿಡ್ತದೆ. ಮತ್ತೆ ಅದು ಆನೆ ಸರಿದ ತಕ್ಷಣದಲ್ಲೇ ಮುಂದೆ ಪದ್ಮಾವತಿ ಕಂಡುಬಿಟ್ರು. ಪದ್ಮಾವತಿಯನ್ನ ಶ್ರೀನಿವಾಸ ನೋಡ್ತಾನೆ. ನೋಡಿದ ತಕ್ಷಣ ಮನಸ್ಸೋತು ಬಿಡ್ತಾನೆ. ಪದ್ಮಾವತಿಯ ಸೌಂದರ್ಯವನ್ನ ನೋಡಿದ ತಕ್ಷಣ ಆಗ ಪುನಃ ಶೌನಕಾದಿ ಮುನಿಗಳು ಕೇಳ್ತಾ ಇದ್ದಾರೆ, ಸ್ವಾಮಿ ಕನ್ಯೆಯನ್ನ ನೋಡಿದ ಅಂತ ನೀವು ಹೇಳ್ತಾ ಇದ್ದೀರಿ, ಯಾರ ಕನ್ಯೆ, ಏನು ಅವಳ ವೃತ್ತ ಅಂತ ಕೇಳಿದಾಗ ಆಗ ಪುನಃ ಸೂತ ಪ್ರಾಣಿಕರು ಹೇಳ್ತಾ ಇದ್ದಾರೆ, ಶೃಣ್ವಂತು ಮುನಯ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಸ್ಯಾಂತೆ ಪಾಂಡವಾನಾಂ ಮಹಾತ್ಮನಾಂ ಅಂತ. ಯಾರದು ಆ ಕನ್ಯೆ ಅಂತಂದ್ರೆ, ನಾನು ಒಂದು ಕಥೆಯನ್ನ ಹೇಳ್ತೇನೆ, ನೀವು ಅದನ್ನ ಕೇಳ್ರಿ ಅಂತ. ಏನು ಅಂತಂದ್ರೆ, ಹಿಂದೆ
ವಿಕ್ರಮ ರಾಜ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಸುಮಾರು ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ. ರಾಜ್ಯಭಾರವನ್ನ ಮಾಡಿದ ತಕ್ಷಣ ಅವನ ರಾಜ್ಯಭಾರ ಮುಗಿಯುವ ಸಂದರ್ಭದಲ್ಲಿ ಕಲಿಯುಗ ಅನ್ನೋದು ಪ್ರಾರಂಭವಾಗ್ತಾ ಇತ್ತು. ಕಲಿಯುಗ ಪ್ರಾರಂಭ ಕಾಲದಲ್ಲಿ 28ನೇ ಕಲಿಯುಗ ಆ ಪ್ರಾರಂಭ ಆಗಬೇಕಾದ್ರೆ 1000 ವರ್ಷಗಳ ಒಂದು ಕಾಲದವರೆಗೆ ಅವನು ರಾಜ್ಯಭಾರವನ್ನ ಮಾಡಿದ್ದ. ಯಾವ ವಂಶದಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇದ್ದ ಅಂತಂದ್ರೆ ಚಂದ್ರ ವಂಶದಲ್ಲಿ ಅವನು ಹುಟ್ಟಿ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಅವನು ಹೋದ ನಂತರ ಸುವೀರ ಅನ್ನುವಂತಹ ಒಬ್ಬ ಹೆಸರುಳ್ಳ ಮತ್ತೊಬ್ಬ ರಾಜ ಬರ್ತಾನೆ. ಆ ರಾಜನು ಕೂಡ ತುಂಬಾ ಕಾಲ ರಾಜ್ಯಭಾರವನ್ನ ಮಾಡಿದ. ಅವನ ನಂತರದಲ್ಲಿ ಸುಧರ್ಮ ಅಂತ ಒಬ್ಬ ರಾಜ ಬರ್ತಾನೆ. ಆ ಸುಧರ್ಮ ರಾಜನಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಆಕಾಶ ಅಂತ. ಸುಧರ್ಮ ರಾಜನ ನಂತರ ಈ ಆಕಾಶ ರಾಜ ರಾಜ್ಯಭಾರವನ್ನ ಮಾಡ್ತಾನೆ. ಅವನ ರಾಜ್ಯ ತುಂಬಾ ಸುಂದರವಾಗಿತ್ತು. ಧರ್ಮಿಷ್ಠೌ ದೃಢಭಕ್ತೌ ತೌ ನಾರಾಯಣ ಪರಾಯಣೋ ಜ್ಯೇಷ್ಠೋ ವಿಯನ್ ನೃಪಸಾದ್ದೌ ಕನಿಷ್ಠ ಸ್ತೋಂಡಮಾನ್ ನೃಪಃ ಅಂತ. ತೋಂಡ ದೇಶದ ರಾಜನಾಗಿದ್ದ ಆಕಾಶ ರಾಜ. ತುಂಬಾ ಧರ್ಮಿಷ್ಠನಾಗಿದ್ದ. ಅವನು ಒಬ್ಬನೇ ಧರ್ಮಾಚಾರವನ್ನ ಮಾಡೋದಲ್ಲಾರ್ದಾಗೇನೆ ಸಂಪೂರ್ಣ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲರಿಂದಲೂ ಕೂಡ ಧರ್ಮಾಚಾರವನ್ನ ಅವನು ಮಾಡಿಸ್ತಾ ಇದ್ದ. ಅಷ್ಟು ಧರ್ಮನಿಷ್ಠನಾಗಿದ್ದ, ಸತ್ಯವ್ರತನಾಗಿದ್ದ. ಭಗವಂತನಲ್ಲಿ ಅತಿಶಯವಾದಂತಹ ಭಕ್ತಿ ಇತ್ತು. ಇನ್ನು ಅವನ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ನಾರಿಯರು ಕೂಡ ಪತಿವ್ರತೆಯರಾಗಿದ್ರು. ಪುರುಷರೆಲ್ಲರೂ ಕೂಡ ಏಕಪತ್ನಿ ವ್ರತಸ್ಥರಾಗಿದ್ರು. ಅಷ್ಟು ಧರ್ಮನಿಷ್ಠೆಯಿಂದ ರಾಜ್ಯಭಾರವನ್ನು ಅವನು ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಒಂದು ದುಃಖ ಇತ್ತು. ಏನು ಅಂತಂದ್ರೆ ಕದಾಚಿತ್ ಪುತ್ರಕಾಂಕ್ಷಿ ಸ ಏಕಾಂತೆ ಭುವನೇ ಸ್ಥಿತಃ ಅಪುತ್ರೋಂ ನೃಪತಿರ್ ದುಃಖಾತ್ ಗುರುಂ ಪ್ರೋವಾಚ ಭಕ್ತಿತಃ. ಒಮ್ಮೆ ಅವನು ಗುರುಗಳಾದ ಬೃಹಸ್ಪತ್ಯಾಚಾರನ ಕರೆಸಿದಾಗ ಅವರ ಮುಂದೆ ನಿಂತು ತುಂಬಾ ದುಃಖ ಪಡ್ತಾ ಇದ್ದ. ಸ್ವಾಮಿ, ಮಕ್ಕಳಿಲ್ಲಾರ್ದವರಿಗೆ ಒಳ್ಳೆ ಗತಿ ಅನ್ನೋದು ಬರೋದಿಲ್ಲ ಅಂತ ನಾನು ಕೇಳಿದ್ದೇನೆ, ನಿಜಾನ ಇದು? ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಹೌದು, ಅದು ನಿಜ. ಅದು ಹಾಗಿರ್ಬೇಕಾದ್ರೆ ನಾನು ಇಷ್ಟು ಧರ್ಮನಿಷ್ಠನಾಗಿದ್ದೇನೆ, ಭಗವಂತ ಭಕ್ತನಾಗಿದ್ದೇನೆ, ಭಗವಂತನ ಪೂಜೆ ಪುನಸ್ಕಾರ ಅನುಷ್ಠಾನ ಎಲ್ಲ ಮಾಡ್ತಾ ಇದ್ದೇನೆ, ನನಗೆ ಪುತ್ರರೇ ಆಗಿಲ್ಲ, ಸಂತಾನವೇ ಇಲ್ಲ ನನಗೆ, ಮತ್ತೆ ನನಗೇನು ಗತಿ ನನಗೆ ಅಂತ ಕೇಳ್ತಾನೆ. ಆಗ ಇನ್ನು ಅಷ್ಟೇ ಅಲ್ಲದಲೇನೆ ಇನ್ನು ಹೇಗಿದ್ದೇನೆ ನಾನು ಅಂತಂತಂದ್ರೆ ಸಮಸ್ತ ರಾಜ್ಯದ ಸುಖವನ್ನ ಅನುಭವಿಸಿದ್ದೇನೆ. ನಾನು ಯಾವ ಯಾವ ಸುಖವನ್ನ ಅನುಭವಿಸ್ಬೇಕು ಎಲ್ಲಾ ರೀತಿಯ ಸುಖವನ್ನ ಅನುಭವಿಸಿದ್ದೇನೆ. ಒಂದು ಸುಖವನ್ನ ನಾನು ಅನುಭವಿಸಿಲ್ಲ. ಯಾವುದದು? ನಾನು ಭೂತಂ ಪೌತ್ರ ಸೌಖ್ಯಂ ಪಿತೃಣಾಂ ಮುಕ್ತಿದಂ ದ್ವಿಜಃ. ಪಿತೃಗಳಿಗೆ ಮುಕ್ತಿಯನ್ನ ತಂದು ಕೊಡುವಂತಹ ಒಂದು ಸುಖ ಪುತ್ರ ಸುಖ. ಯಾಕೆ ಅಂತಂದ್ರೆ ಪುತ್ರ ಎನ್ನುವಂತಹ ಶಬ್ದದಲ್ಲೇನೆ ಆ ವಿಶೇಷ ಅಡಗಿದೆ. ಏನು ಅಂತಂದ್ರೆ ಪುನ್ನಾಮ ನರಕಾತ್ ತ್ರಾಯತೆ ಇತಿ ಪುತ್ರ. ಪುತು ಅಂತ ಒಂದು ನರಕ ಇದೆ. ಒಂದು ವೇಳೆ ಸಂತಾನ ಆಗದೆ ಹೋದ್ರೆ ಆ ಪುತು ಎನ್ನುವಂತಹ ನರಕಕ್ಕೆ ಹೋಗಿ ಬೀಳ್ತಾರಂತೆ. ಹಾಗಾಗಿ ಅವಶ್ಯವಾಗಿ ಗಂಡ ಸಂತಾನ ಆಗಬೇಕು. ಗಂಡ ಸಂತಾನ ಆಗದೇ ಇದ್ದ ಪಕ್ಷದಲ್ಲಿ ಹೆಣ್ಣು ಸಂತಾನವಾದ್ರೂ ಆಗ್ಲೇಬೇಕು. ಹೆಣ್ಣು ಸಂತಾನವಾದ್ರೆ ಕನ್ಯಾದಾನವನ್ನ ಮಾಡ್ತಾರೆ. ಕನ್ಯಾದಾನ ಅನ್ನೋದು ಅದು ಮಹಾದಾನ. ಹಾಗಾಗಿ ಆ ದಾನವನ್ನ ಮಾಡುವ ಮೂಲಕವಾಗಿ ಅವನಿಗೆ ಆ ನರಕದಿಂದ ಮುಕ್ತಿ ಅನ್ನೋದು ಸಿಗತ್ತೆ. ಹಾಗಾಗಿ ಪುತ್ರ ಸಂತಾನ ಅನ್ನೋದು ಆಗಲೇಬೇಕು. ನನಗಿಲ್ಲೇ ಇಲ್ಲ. ಹಾಗಾಗಿ ನನ್ನನ್ನ ಹೇಗೆ ನೋಡ್ತಾ ಇದ್ದಾರೆ ಜನರು ಅಂತಂದ್ರೆ ನೀರೇ ಇಲ್ಲದೆ ಇರ್ತಕ್ಕಂತಹ ಒಂದು ಹಾಳು ಬಾವಿ ಇರ್ತದೆ. ಆ ರೀತಿಯಾಗಿ ಚಂದ್ರವಂಶದಲ್ಲಿ ಸುಧರ್ಮರಾಜನ ಮಗನಾಗಿ ಹುಟ್ಟಿದ ನನ್ನನ್ನ ಹಾಳು ಬಾವಿ ತರ ಜನರು ನೋಡ್ತಾ ಇದ್ದಾರೆ. ಇಷ್ಟು ಸಮೃದ್ಧವಾದ ರಾಜ್ಯವನ್ನ ಇಟ್ಟುಕೊಂಡು ಇವನಿಗೆ ಮಕ್ಕಳಿಲ್ಲ, ಅಂದ್ರೆ ನೀರಿಲ್ಲದ ಬಾವಿ ಅಂತ ನನ್ನನ್ನು ನೋಡ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಯಾರಿಗೆ ಮಕ್ಕಳು ಆಗ್ತದೆ ಅಂತಂದ್ರೆ ಯಾರು ಅನೇಕ ಜನ್ಮಗಳ ಕಾಲ ಪುಣ್ಯವನ್ನ ಸಂಪಾದನೆ ಮಾಡಿ ಆ ಪುಣ್ಯವನ್ನ ತಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರಂತೆ. ಹೊಟ್ಟೆಯಲ್ಲಿ ಇಟ್ಟುಕೊಂಡಂತಹ ಪುಣ್ಯವನ್ನೇನೆ ತಮ್ಮ ಪತ್ನಿ ಗರ್ಭದಲ್ಲಿ ಇದನ್ನ ಮಾಡ್ತಾರೆ. ಇಟ್ಟಾಗ ಅದರಿಂದ ಪುತ್ರ ಸಂತಾನ ಅನ್ನೋದು ಆಗ್ತದೆ. ನಾನು ಪುಣ್ಯನೇ ಮಾಡಿಲ್ಲ ಅನ್ನಿಸ್ತದೆ ಹಿಂದಿನ ಜನ್ಮಗಳಲ್ಲಿ
ನಾನು ಪರಮ ಪಾಪಿಷ್ಟ ನಾನು ಅಂತ ಆ ಆಕಾಶರಾಜ ತುಂಬಾ ದುಃಖವನ್ನ ಪಡ್ತಾ ಆ ಭೃಗು ಆ ಬೃಹಸ್ಪತ್ಯಾಚಾರ್ಯರಿಗೆ ಆ ಆಕಾಶರಾಜ ಕೇಳ್ತಾ ಇದ್ದಾನೆ, ಕಿಂ ಕರೋಮಿ ಮಹೀದೇವ ಕ್ವಗಚ್ಚಾಮ್ಯದ್ಯಕಾಗತಿ ಕಂ ದೇವಂ ಶರಣಂ ಗತ್ವಾ ಭವಾಬ್ದಿಂ ಪ್ರತಾರಯಾಮ್ಯಹಂ ಅಂತ. ಸಂಸಾರ ಸಾಗರದಿಂದ ನಾನು ದಾಟಬೇಕು, ನಾನು ಮೋಕ್ಷಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತಂದ್ರೆ ಪುತ್ರ ಸಂತಾನ ಆಗಬೇಕು. ಪುತ್ರ ಸಂತಾನ ಆಗಬೇಕಂದ್ರೆ ನಾನು ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ, ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವ ದೇವರ ಉಪಾಸನೆಯನ್ನ ಮಾಡ್ಲಿ, ಏನು ಮಾಡಿದ್ರೆ ನನಗೆ ಪುತ್ರ ಸಂತಾನ ಆಗ್ತದೆ ಅಂತ ಕೇಳಿದಾಗ ಆಗ ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ಅದಕ್ಕೆ ಸರಿಯಾದ ಉತ್ತರವನ್ನೇ ನಿನಗೆ ಕೊಡ್ತೇನೆ, ಏನು ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ. ಆದ್ರೆ ರಾಜನ ಬಾಧೆ ಎಷ್ಟಿದೆ ಅಂತಂದ್ರೆ ತಡ್ಕೊಳಿಕ್ ಆಗ್ತಾ ಇಲ್ಲ ಅವನಿಗೆ. ಅವನು ಹೇಳ್ತಾ ಇದ್ದಾನೆ, ಅಲ್ಲ ಆಚಾರ್ಯ, ಇನ್ನ ಇದೆ ನಾನು ಹೇಳೋದನ್ನ ಕೇಳ್ರಿ. ಏನು ಅಂತಂದ್ರೆ, ನಾನು ನನ್ನ ಮಗನಿಗೆ ಮಾಡಬೇಕಾದ ಯಾವ ಸಂಸ್ಕಾರಗಳನ್ನೂ ಮಾಡಿಲ್ಲ, ಅವನಿಗೆ ಅನ್ನಪ್ರಾಶನ ಮಾಡಿಲ್ಲ, ಅವನಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿಲ್ಲ, ಜಾತ ಕರ್ಮವನ್ನ ಮಾಡಿಲ್ಲ, ನಾಮಕರಣವನ್ನ ಮಾಡಿಲ್ಲ, ಪುಂಸವನವನ್ನ ನನ್ನ ಹೆಂಡತಿಗೆ ಮಾಡಿಲ್ಲ, ಸೀಮಂತವನ್ನ ಮಾಡಿಲ್ಲ ನನ್ನ ಹೆಂಡತಿಗೆ. ನಾನು ಯಾವ ಒಂದು ಸಂಸ್ಕಾರವನ್ನೂ ಮಾಡಿಲ್ಲ. ನಾನು ಒಬ್ಬನೇ ಪಾಪಿಷ್ಟನಾಗೋದಲ್ಲಾರ್ದಾಗೇನೆ ನನ್ನ ಹೆಂಡತಿಗೆ ಆಗಬೇಕಾದ ಕೆಲವು ಕಾರ್ಯಗಳು ಕೂಡ ನಿಂತು ಹೋಗಿದೆ. ಅಷ್ಟು ದುಃಖ ನನಗೆ ಆಗ್ತಾ ಇದೆ. ಇನ್ನು ಅಷ್ಟೇ ಅಲ್ಲದಲೇನೆ, ಅಹೋ ದರಿದ್ರಸ್ಯ ಮಹಾನುಭಾವ ಸತ್ಪುತ್ರಹೀನಸ್ಯ ಗತಿರ್ಭವೇತ್ಕಾ ವೃಥಾ ಶರೀರಂ ಘಟಕುಡ್ಢ ಸನ್ನಿಭಂ ಜಾತಂ ಸುಧರ್ಮಸ್ಯ ಕುಲೆ ಸುಪನ್ನೇ ಅಂತ. ವ್ಯರ್ಥವಾಗಿ ನಾನು ಇಂತಹ ಮಹಾರಾಜನಾದ ಸುಧರ್ಮರಾಜನ ವಂಶದಲ್ಲಿ ಜನ್ಮವನ್ನ ಮಾಡಿದೆ. ನಾನು ಸುಮ್ಮನೆ ಈ ಜನ್ಮವನ್ನೇ ತಾಳಬಾರ್ದಾಗಿತ್ತು. ಯಾವುದೋ ಒಂದು ಗಡಿಗೆನೋ ಅಥವಾ ಗೋಡೆನೋ ಅಥವಾ ಯಾವುದೋ ಒಂದು ಕಲ್ಲೋ ಏನೋ ಆಗಿ ಹುಟ್ಟು ಬಿಡ್ಬೇಕಾಗಿತ್ತು. ಸುಮ್ಮನೆ ನಾನು ರಾಜನಾಗಿ ಹುಟ್ಟು ಬಿಟ್ಟಿದ್ದೇನೆ, ನನಗೆ ಈ ಜನ್ಮವೇ ಬೇಡ ಅಂತ ಅನಿಸ್ತಾ ಇದೆ. ಆದ್ರೆ ಜನ್ಮವನ್ನ ಬಿಟ್ಟೆ ಅಂತಂತಂದ್ರೆ ನರಕಕ್ಕೆ ಹೋಗ್ಬಿಡ್ತೇನೆ, ಅದು ಕೂಡ ಆಗ್ತಾ ಇಲ್ಲ, ಏನ್ ಮಾಡ್ಲಿ ನಾನು ಅಂತಂದಾಗ ಆಗ ಆ ಗುರುಗಳು ಹೇಳ್ತಾ ಇದ್ದಾರೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ತೆ ಭವಿಷ್ಯತಿ ಗುರೋರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾರ್ಥಂ ಶೋಧಯದ್ಧರ. ನೀನು ಪುತ್ರ ಕಾಮೇಷ್ಟಿಯನ್ನ ಮಾಡು. ಆ ಇಷ್ಟಿಯನ್ನ ಮಾಡಿದ್ರೆ ನಿನಗೆ ಖಂಡಿತವಾಗಿಯೂ ಕೂಡ ಸತ್ಸಂತಾನ ಅನ್ನೋದಾಗ್ತದೆ. ಆಗ ನೀನು ಈ ಪುತ್ರ ಶೋಕದಿಂದಾಗಿ ಬಾಧೆಯಿಂದಾಗಿ ನೀನು ಪಾರಾಗ್ತಿ ನೀನು ಅಂತ ಹೇಳ್ತಾನೆ. ಆಯ್ತು ಸರಿ ಅಂತ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಮಾಡಬೇಕು ಅಂತಂದ್ರೆ ಅದಕ್ಕೆ ಎಲ್ಲ ಒಂದು ವಿಧಿ ನಿಯಮಗಳಿವೆ. ಇಷ್ಟು ಭೂಮಿಯನ್ನ ನಾವು ಸಿದ್ಧಪಡಿಸ್ಬೇಕು, ಆ ಭೂಮಿಯನ್ನ ಸಿದ್ಧಪಡಿಸೋಕ್ಕಿಂತ ಮುಂಚೆ ಆ ಭೂಮಿಯನ್ನ ಉಳಬೇಕು, ಆ ಭೂಮಿ ಇಷ್ಟು ಒಳಗಡೆ ಯಾವ ಯಾವ ಕೆಲವು ಪದಾರ್ಥಗಳಿರಬಾರ್ದು ಅಂತ ಎಲ್ಲ ಕೂಡ ವಿಧಿ ಇದೆ. ಅದರ ರೀತಿಯಲ್ಲಿ ಅವನು ಬಂಗಾರದ ನೇಗಿಲನ್ನ ತರಿಸಿ ಭೂಮಿಯನ್ನ ಉಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಭೂಮಿಯನ್ನ ಉಳತಕ್ಕಂತಹ ಸಂದರ್ಭದಲ್ಲಿ ಸಹಸ್ರಪತ್ರಂ ರಾಜೇಂದ್ರ ಕಿಮಿದಂ ವಿಸ್ಮಯಾಕುಲಃ. ಆ ನೇಗಿಲು ಒಂದು ಕಡೆ ಹೋಗಿ ಗಟ್ಟಿಯಾಗಿ ಬಡಿದು ಸಿಕ್ಕೋಕೊಂಡ್ಬಿಡ್ತದೆ. ಮುಂದೆ ಎಷ್ಟು ಎಳಿತಾರೆ ಬರೋದಿಲ್ಲ. ಯಾಕೆ, ಏನಾಯ್ತಿದು, ಏನಿದು ವಿಚಿತ್ರ, ನೇಗಿಲು ಯಾಕೆ ಬರ್ತಾ ಇಲ್ಲ ಅಂತ ನೋಡ್ತಾರೆ. ರಾಜ ಬರ್ತಾನೆ, ಆ ಭೂಮಿಯನ್ನ ಅಗಸ್ತಾನೆ. ತೆಗಿರಿ, ಎಲ್ಲ ಚೆನ್ನಾಗಿ ತೋಡ್ರಿ, ಏನಿದೆ ನೋಡ್ರಿ, ನೇಗಿಲನ್ನ ಮೇಲೆ ಎತ್ರಿ ಅಂತ ಹೇಳ್ತಾನೆ. ಭೂಮಿಯನ್ನ ಅಗಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ಸಹಸ್ರಪತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾ ಚ ಸಂತೋಷ ಮನಃ ಬಭೂವ ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರೀಂ ಕುಸುಮಾಭನೇತ್ರಾಂ. ಭೂಮಿಯನ್ನ ಅಗದು ನೋಡ್ತಾರೆ. 1000 ದಳ ಉಳ್ಳಂತಹ ದೊಡ್ಡದಾದ ಒಂದು ಪದ್ಮ ಇರ್ತದೆ. ಆ ಪದ್ಮದ ಒಳಗಡೆ ಪುಟ್ಟದಾದ ಒಂದು ಮಗು ಮಲಗಿರ್ತದೆ. ತುಂಬಾ ಸುಂದರವಾದ ಮಗು, ನೋಡಿದ್ರೆ ಮನಮೋಹಕವಾದಂತಹ ರೂಪ. ನೋಡಿದ ತಕ್ಷಣ ಆಕಾಶರಾಜನ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗ್ತದೆ, ಆನಂದ ಬಾಷ್ಪ ಬರ್ತದೆ. ನೋಡ್ತಾನೆ, ಆ ಕೂಸನ್ನ ಮೇಲೆ ಎತ್ಕೊಳ್ತಾನೆ. ಎತ್ಕೊಂಡ್ಬಿಟ್ಟು ಆ ಗುರುಗಳಿಗೆ ಕೇಳ್ತಾನೆ, ಏನಿದು ಏನಿದು ವಿಚಿತ್ರ ಅಂತ ಕೇಳಿದಾಗ, ಇದು ನಿನಗೋಸ್ಕರನೇ ಬಂದಂತಿದೆ ಅಂತ ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ಹೇಳಿದಾಗ ಆಗ ಅವನು ಅನ್ಕೋತಾನೆ, ಹೌದು, ನಾನು ಇಷ್ಟು ವರ್ಷ ದೇವರ ಪೂಜೆ ಪುನಸ್ಕಾರ ಎಲ್ಲವನ್ನ ಮಾಡಿದ್ದಕ್ಕೆ ದೈವದತ್ತಾಂ ದೇವೇನ ದತ್ತಾಂ ಭಗವತ್ ಪ್ರಚೋದಿತಾಂ, ದೇವರಿಂದ ಕೊಡಲ್ಪಟ್ಟದ್ದು
ಇನ್ನು ಅದೇ ರೀತಿಯಾಗಿ ಭಗವಂತನ ಇಚ್ಛೆಯಿಂದ ನನಗೆ ಸಿಕ್ಕಿದೆ ಅಂತ ತಿಳಿದು ಇತ್ತಂ ಸಮಾಭಾಷ್ಯ ನೃಪೋತ್ತಮ ಶಿಶುಂ ಹಸ್ತೆ ಪ್ರಗೃಹ್ಯಾಶು ಮೋದದೀನ ಮಯಾ ಮಹೇಶಸ್ಯ ದುರತ್ಯಯ ಹರೇ ಕಸ್ಮೈ ಪ್ರದಾಯ ಪ್ರತಿಗೃಹ್ಯತಾಮಯ. ಇವಳನ್ನು ನಾನೇ ಮನೆಗೆ ಕರ್ಕೊಂಡು ಹೋಗ್ತೇನೆ, ಇವಳನ್ನ ಮನೆಗೆ ಕರ್ಕೊಂಡೋಗಿ ನಾನು ಬೆಳೆಸ್ತೇನೆ, ಇವಳನ್ನ ಯಾರಿಗೆ ನಾನು ಕೊಡಬೇಕು, ಏನು ಮಾಡಬೇಕು ಅಂತ ಈ ರೀತಿಯಾಗಿ ಕೇಳಿದಾಗ ಆಗ ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದಾಂ ಅಂತ. ಈ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಎಷ್ಟು ಕೋಮಲವಾಗಿ ಬೆಳೆಸಬೇಕು ಅಂದ್ರೆ ಅಷ್ಟು ಕೋಮಲವಾಗಿ ಬೆಳೆಸು, ಸಾಮಾನ್ಯ ಮಗು ಅಲ್ಲ ಇದು ಅಂತ ಆಕಾಶರಾಜನಿಗೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ಅವ್ರಿಗೆ ಗೊತ್ತು ಹುಟ್ಟಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮೀನೇ ಪದ್ಮಾವತಿಯಾಗಿ ಅವತಾರವನ್ನ ಮಾಡಿದಾಳೆ, ಅಲ್ಲಿ ಬಂದಿದ್ದಾಳೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರೇನು ಹೇಳ್ತಾರೆ, ತುಂಬಾ ಸುಂದರವಾಗಿ ಬೆಳೆಸ್ಬೇಕು ಅವಳನ್ನ ಅಂತ ಹೇಳ್ತಾರೆ. ಆಯ್ತು ಸರಿ ಅಂತ ಅವನು ಆ ಕೂಸನ್ನ ತಗೊಂಡು ಹೋಗಿ ಮನೆಯಲ್ಲಿ ತನ್ನ ಹೆಂಡತಿಗೆ ಕೊಟ್ಟು ಹೇಳ್ತಾನೆ, ಶೃಣುಭದ್ರೆ ಮಹಾಪ್ರಾಜ್ಞಿ ದೇವದತ್ತ ಮಿಮಾಂ ಶುಭಾಂ ಸಂವರ್ಧಸ್ವ ವರಾಂ ಪುತ್ರಿ ಯಥಾ ಗರ್ಭಗತಾಂ ತವ. ಆ ಧರಣಿ ದೇವಿಗೆ ಹೇಳಿದ ರಾಜ ಏನು ಅಂತಂದ್ರೆ, ಮಕ್ಕಳಿಲ್ಲ ಅಂತ ಇಷ್ಟು ವರ್ಷ ನಾವು ದುಃಖ ಪಡ್ತಾ ಇದ್ವಿ, ಚಿಂತೆ ಮಾಡೋದ್ ಬೇಕಿಲ್ಲ, ನಮಗೆ ಹೆಣ್ಣು ಸಂತಾನ ಸಿಕ್ಕಿದೆ, ಈ ಕೂಸನ್ನ ನೀನ್ ತಗೋ, ನಿನ್ನ ಗರ್ಭದಲ್ಲಿ ಹುಟ್ಟಿದ್ರೆ ಕೂಸು ನೀನು ಹೆಂಗ ಬೆಳೆಸ್ತೀಯೋ ಹಂಗೆ ಇವಳನ್ನ ಬೆಳೆಸ್ಬೇಕು ನೀನು. ಸ್ವಲ್ಪವೂ ಕೂಡ ಅವಳಿಗೆ ಯಾವುದೇ ಒಂದು ವಿಚಾರದಲ್ಲಿಯೂ ಕೂಡ ಬಾಧೆ ಅನ್ನೋದು ಉಂಟಾಗಬಾರ್ದು ಅಂತ ರಾಜ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ತಕ್ಷಣ ಆ ಧರಣಿ ದೇವಿಯು ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ವಿಶ್ವಾಸದಿಂದ ತುಂಬಾ ಸುಂದರವಾಗಿ ಅವಳನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವಾಗ ಆ ಆಕಾಶರಾಜನ ಆಸ್ಥಾನಕ್ಕೆ ಪದ್ಮಾವತಿ ಬರ್ತಾಳೋ, ಲಕ್ಷ್ಮಿ ಬರ್ತಾಳೋ, ಬಂದ ತಕ್ಷಣದಲ್ಲಿ ಲಕ್ಷ್ಮಿ ಸಂತಾನಪ್ರದಳು. ಕೆಲವು ತಿಂಗಳಗಳಲ್ಲೇನೆ ಧರಣಿ ದೇವಿ ಗರ್ಭವನ್ನು ಧಾರಣೆ ಮಾಡ್ತಾಳೆ. ಗರ್ಭ ಧಾರಣೆ ಮಾಡಿದ ನಂತರ ಆಕಾಶರಾಜನಿಗೆ ಇನ್ನೂ ತುಂಬಾ ಸಂತೋಷ ಅನ್ನೋದುಂಟಾಗ್ತದೆ. 9 ತಿಂಗಳಲ್ಲಿ ಒಂದು ಪುತ್ರ ರತ್ನಕ್ಕೆ ಜನ್ಮವನ್ನು ಕೂಡ ಕೊಡ್ತಾಳೆ. ಅದಕ್ಕೆ ಕಾಲದಲ್ಲಿ ಸಕಲ ವಿಧವಾದಂತಹ ಸಂಸ್ಕಾರಗಳನ್ನ ಮಾಡ್ತಾ ಬರ್ತಾರೆ. ನಾಮಕರಣವನ್ನ ಮಾಡೋ ಸಂದರ್ಭದಲ್ಲಿ ನಾಮ್ನಾತು ವಸುಧಾನೇತಿ ಲೋಕಖ್ಯಾತುಂಗ ನಿಶ್ಯತಿ. ಮತ್ತೆ ಬೃಹಸ್ಪತ್ಯಾಚಾರನ ಕರೆಸ್ತಾರೆ. ಏನು ನಾಮಕರಣ ಮಾಡಬೇಕು ಮಗನಿಗೆ ಅಂತ ಕೇಳಿದಾಗ ವಸುದಾನ ಅಂತ ಅವನಿಗೆ ನಾಮಕರಣವನ್ನ ಮಾಡು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾಮಕರಣವನ್ನು ಕೂಡ ಮಾಡ್ತಾರೆ. ಮಾಡಿದ ನಂತರ ಪುನಃ ಋಷಿಗಳಿಗೆ ಪ್ರಶ್ನೆ ಬಂತು, ಸ್ವಾಮಿ ಮೊದಲಿಗೆ ಬಂದಿದ್ದು ಮಗಳ ನಾಮಕರಣವನ್ನೇ ಹೇಳಲಿಲ್ಲ, ನೀವು ನೇರವಾಗಿ ಮಗನ ನಾಮಕರಣವನ್ನ ಹೇಳಿದ್ರಿ, ಮಗಳಿಗೆ ನಾಮಕರಣ ಮಾಡಿದ್ರು, ಏನ್ ವಿಶೇಷ ಅದು ಅಂತ ಕೇಳಿದಾಗ ಸೂತ ಪುರಾಣಿಕರದಕ್ಕೆ ಮತ್ತೆ ಪುನಃ ಹೇಳ್ತಾ ಇದ್ದಾರೆ, ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರತ್ವಾತ್ ರಾಜಾ ಪದ್ಮಾವತಿ ಚ ಅಂತ. ಅವಳು ಪದ್ಮದ ಮೊಗ್ಗೆಯಲ್ಲಿ ಹುಟ್ಟಿದ್ಲು, ಅಯೋನಿಜಳವಳು, ಯೋನಿಯಲ್ಲಿ ಹುಟ್ಟಲಿಲ್ಲ, ಪದ್ಮದಲ್ಲಿ ಹುಟ್ಟಿದ್ಲು, ಅವತಾರ ಮಾಡಿದ್ಲು. ಪದ್ಮಗರ್ಭ, ಅವಳಿಗೆ ಗರ್ಭವಾದದ್ದು ಯಾವುದು ಅಂತಂದ್ರೆ ಪದ್ಮ ಒಂದು ಅರ್ಥ. ಇನ್ನೊಂದು ಪದ್ಮ ಅಂತಂತಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಯಾರ ಗರ್ಭದಲ್ಲಿದ್ರು ಅಂತಂದ್ರೆ ಲಕ್ಷ್ಮೀ ಗರ್ಭದಲ್ಲಿದ್ರು, ಹಾಗಾಗಿ ಪದ್ಮಗರ್ಭಾಂ. ಇನ್ನು ಪದ್ಮಜಾತಾಂ ಅಂತಂದ್ರೆ ಪದ್ಮದಲ್ಲಿ ಹುಟ್ಟಿದವಳು ಅಂತ. ವರಾನನಾಂ ಅಂತಂದ್ರೆ ಪದ್ಮದ ಸದೃಶವಾದಂತಹ ಮುಖವುಳ್ಳವಳಾಗಿದ್ಲು, ಸುಂದರವಾದ ಮುಖವುಳ್ಳವಳಾಗಿದ್ಲು. ಹಾಗಾಗಿ ಅವಳಿಗೆ ಪದ್ಮಾವತಿ ಎಂಬುದಾಗಿ ನಾಮಕರಣವನ್ನ ರಾಜ ಮಾಡಿದ ಅಂತ ಹೇಳ್ತಾರೆ. ಕಾಲೇನ ವರ್ಧಮಾನೌ ಸುತೌ ದೃಷ್ಟ ರಾಜ ಸಂತೋಷಮಾಗತಃ ಆಕಲೆಂದು ಸದೃಶೌ ರಾಮ ಚಂದ್ರ ಸಮಾವುಭೌ. ಕಾಲೇನ ಅವರಿಬ್ಬರು ಕೂಡ ಬೆಳಿತಾ ಬಂದ್ರು. ತುಂಬಾ ಸುಂದರವಾದಂತಹ ಇಬ್ಬರ ಮುಖ, ಚಂದ್ರನನ್ನ ಹೋಲುವಂತಹ ಮುಖ ಇತ್ತು. ಮುಖವನ್ನ ನೋಡಿದ್ರೆ ಸಾಕು ಅವರಿಗೆ ಸಂತೋಷ ಅನ್ನೋದುಂಟಾಗ್ತಾ ಇತ್ತಂತೆ. ರಾಜ ರಾಣಿಯರಿಗಿಬ್ಬರಿಗೂ ಕೂಡ ಅಷ್ಟು ಸುಂದರಾದವರಿದ್ರು ಅವರು. ಒಳ್ಳೆ ಉತ್ತಮವಾದಂತಹ ವಯಸ್ಸು ಬಂದಿತ್ತು. ಒಂದು ದಿವಸ ಆ ಪದ್ಮಾವತಿ ತನ್ನ ಸ್ನೇಹಿತರೊಂದಿಗೆ ಕೇಳಿಕೊಂಡು ವನಕ್ಕೆ ಹೋಗ್ತಾಳೆ. ವನಂ ಜಗಾಮ ಪುಷ್ಪಾರ್ಥಂ ಕನ್ಯಾ ಕಮಲಲೋಚನ ವಸಂತಮಾಗತಂ ವೀಕ್ಷ್ಯ ವನೇ ತಾಭಿರ್ಭಯಾಕುಲೆ ಅಂತ. ವಸಂತ ಕಾಲ ಬಂದಿರ್ತದೆ, ಎಲ್ಲ ಕಡೆಯೂ ಕೂಡ ತುಂಬಾ ಚಿಗುರು ಬಿಟ್ಟಿರ್ತದೆ. ಒಳ್ಳೆ ಸುಂದರವಾದ ಹೂಗಳೆಲ್ಲ ಕೂಡ ಹೂವನ್ನ ಬಿಡ್ತಾ ಇರ್ತವೆ.
ಅದನ್ನ ನೋಡಿ ವನಕ್ಕೆ ಹೋಗ್ತಾಳೆ. ಸ್ನೇಹಿತರ ಜೊತೆಗೆ ಸೇರಿಕೊಂಡು ವನಕ್ಕೆ ಹೋಗಿ ಆ ಹೂಗಳನ್ನ ಬಿಡಿಸ್ಕೊಂಡು ಬರೋಣ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಋಷಿ ಬರ್ತಾನೆ. ಋಷಿ ಬಂದ ಪದ್ಮಾವತಿ ಕೇಳ್ತಾ ಇದ್ದಾಳೆ, ಕೋಸೆ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತ್ವಮ್ಯಹಾಗತ ವಾಕ್ಯಂ ತಾಸಾಂ ಸಮಾಕರ್ಣ್ಯ ಗುರುಪ್ರವಾಚ ಸದ್ವಚಃ. ಯಾರು ಬಂದಿದ್ದು ಅಂತಂದ್ರೆ ಆ ಪದ್ಮಾವತಿ ಕೇಳ್ತಾರೆ, ಯಾರು ಸ್ವಾಮಿ ಇಲ್ಲಾಕ್ ಬಂದಿದ್ದೀರಿ? ಇಲ್ಲೆಲ್ಲ ಹೆಂಗಸರಿದ್ದೇವೆ ನಾವು, ನೀವು ಇಲ್ಲಿ ಬರಬಾರ್ದು. ಯಾರು ನೀವು? ನೋಡಿದ್ರೆ ಒಳ್ಳೆ ಬ್ರಾಹ್ಮಣರ ತರ ಕಾಣ್ತಾ ಇದ್ದೀರಿ, ನೀವು ಒಳ್ಳೆ ಸಾಧಕರ ತರ ಕಾಣ್ತಾ ಇದ್ದೀರಿ, ಯಾರು ನೀವು ಅಂತ ಕೇಳಿದಾಗ ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ಅಹಂ ಕುಲ ಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತ. ನಿಮ್ಮ ಕುಲದ ಗುರುಗಳು ನಾನು, ನಾರದರು ನಾನಿಲ್ಲಿ ಬಂದಿದ್ದೇನೆ. ಯಾಕೆ ಬಂದಿದ್ದೀರಿ ನೀವು ಅಂತ ಕೇಳ್ತಾರೆ. ನಿನ್ನ ಕೈ ತೋರ್ಸೊಮ್ಮೆ ಅಂತ ಹೇಳ್ತಾರೆ. ಏನ್ ಮಾಡ್ತೀರಿ? ನಿನ್ನ ಕೈ ನೋಡಿಬಿಟ್ಟು ನಿನ್ನ ಹಿಂದಿಂದು ಮುಂದಿಂದು ಎಲ್ಲಾ ಜಾತಕ ನಾನು ಹೇಳ್ತೇನೆ ಅಂತ ನಾರದರು ಹೇಳ್ತಾರೆ. ಆಯ್ತು ಸರಿಯಾಗಿ ಹೇಳಬೇಕು ಅಂತ ಪದ್ಮಾವತಿ ಹೇಳ್ತಾಳೆ. ಹೇಳಿದ ತಕ್ಷಣ ಆ ನಾರದರು ಆ ಪದ್ಮಾವತಿಯ ಕೈಯನ್ನ ನೋಡ್ತಾರೆ. ನೋಡಿಬಿಟ್ಟು ಅವಳ ಎಲ್ಲ ಗುಣಗಳನ್ನ ಹೇಳ್ತಾರೆ. ಹೇಳಿಬಿಟ್ಟು ಆ ಪದ್ಮಾವತಿಯಲ್ಲಿ ಲಕ್ಷ್ಮಿಯ ಸ್ತೋತ್ರವನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ, ಆ ಮುಖಂ ಚಂದ್ರ ಸಮಾಕಾರಂ ಚಕ್ಷು ಕಮಲ ಕುಂಡಲಂ ತಿಲಪುಷ್ಪ ಸಮಾಕಾರ ನಾಸಿಕಾತೆ ವಿರಾಜತೆ. ನಿನ್ನ ಮುಖ ಹೇಗಿದೆ ಅಂತಂದ್ರೆ ಚಂದ್ರನಂತೆ ಇದೆ. ಇನ್ನು ಕಣ್ಣುಗಳು ಹೇಗಿವೆ ಅಂತಂದ್ರೆ ಕಮಲದ ದಳಗಳಂತೆ ನಿನ್ನ ಕಣ್ಣುಗಳಿವೆ. ಇನ್ನು ಅಷ್ಟೇ ಅಲ್ಲದಲೇನೆ ಮೂಗ್ ಹೇಗಿದೆ ಅಂತಂದ್ರೆ ತಿಲಪುಷ್ಪ ಸಮಾಕಾರ ಅಂತಂದ್ರೆ ಎಳ್ಳಿನ ಹೂ ಏನಿರ್ತದೆ ಅಲ್ಲ ಅದರ ತರ ನಿನ್ನ ಮೂಗಿದೆ ಅಂತ ತುಂಬಾ ಅನೇಕ ವಿಧವಾಗಿ ಆ ಪದ್ಮಾವತಿಯಲ್ಲಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನ ಮಾಡ್ತಾರೆ. ಮಾಡಿಬಿಟ್ಟು ಮುಂದೆ ಪದ್ಮಾವತಿ ಕೇಳ್ತಾರೆ, ಆಯ್ತು ನನ್ನ ರೂಪಲಾವಣ್ಯಗಳ ವರ್ಣನೆಯನ್ನ ಮಾಡಿದ್ರಿ, ನಾನು ಯಾರು ಏನು ಎತ್ತ ಅಂತೆಲ್ಲ ಹೇಳಿದ್ರಿ, ಆಕಾಶರಾಜನ ಮಗಳು ಸುಮೇಧರಾಜನ ಮೊಮ್ಮಗಳು ಅಂತೆಲ್ಲ ಹೇಳಿದ್ರಿ ನೀವು, ನಾನು ಹುಟ್ಟಿದ್ದು ಒಂದು ಕಮಲದಲ್ಲಿ ಅಂತೆಲ್ಲ ಹೇಳಿದ್ರಿ ನೀವು, ನನಗೆ ಮುಂದೆ ಮದುವೆ ಯಾರ ಜೊತೆ ಆಗ್ತದೆ ಏನು ಆ ವಿಚಾರವನ್ನ ಹೇಳ್ರಿ. ಪತಿರ್ಭವತಿ ಧರ್ಮಜ್ಞೆ ತಿಲಕೇಶೋರ ಮಾಪತಿ ಪಾಣಿಪದ್ಮದ ಲೋಪೇತೌ ಪಾದೌತೆ ಸ್ವಸ್ತಿಕಾಯತೌ. ನಿನಗೆ ಮುಂದೆ ಗಂಡನಾಗಿ ಬರೋವನು ತುಂಬಾ ಧರ್ಮಜ್ಞನಾಗಿರ್ತಾನೆ. ಎಂತವನು ಅಂತಂದ್ರೆ ಮೂರೂ ಲೋಕಕ್ಕೂ ಕೂಡ ಸ್ವಾಮಿಯಾದಂತವನು ನಿನಗೆ ಗಂಡನಾಗಿ ಬರ್ತಾನೆ ಅಂತ ಆ ನಾರದರು ಮಾತನ್ನ ಹೇಳ್ತಾರೆ. ಈ ರೀತಿಯಾಗಿ ಅವಳ ಸ್ತೋತ್ರವನ್ನ ಮಾಡ್ತಾರೆ. ಸ್ತುತಿಂ ರಮಾಯ ಕಮಲೋದ್ಭವಾಯ ಋಷಿಶ್ಚ ಕೃತ್ವಾ ಕಮಲೋದ್ಭವಾತ್ಮಜಃ ಜಗಾಮ ಸುಸ್ಥಾನ ಮನಂತ ಶೈಲಂ ನಾರಾಯಣಸ್ಸೈವ ಮನೋಹರಂ ಶುಭಂ. ಇಷ್ಟು ವಿಧವಾಗಿ ನಾರದರು ಆ ಲಕ್ಷ್ಮೀದೇವಿಯ ಸ್ತೋತ್ರವನ್ನ ಮಾಡಿಬಿಟ್ಟು ಅಲ್ಲಿಂದ ಆಯ್ತು ಇನ್ನ ನಂಗೆ ಮತ್ತೊಂದು ಕೆಲಸ ಇದೆ, ನಾನು ಹೋಗ್ಬೇಕು ಬರ್ತೇನೆ ಅಂತ ಅಲ್ಲಿಂದ ನೇರವಾಗಿ ಶೇಷಶೈಲಕ್ಕೆ ಹೋಗ್ತಾರೆ, ವೆಂಕಟಗಿರಿಗೆ ಹೋಗ್ತಾರೆ. ವೆಂಕಟಗಿರಿಗೆ ಹೋಗಿ ಭಗವಂತನ ದರ್ಶನವನ್ನ ಮಾಡಿಕೊಂಡು ವೈಕುಂಠಕ್ಕೆ ಹೋಗ್ಬಿಡ್ತಾರೆ ನಾರದರು. ಆಯ್ತಾ, ಇಷ್ಟು ಹೇಳ್ತಾ ವೆಂಕಟಗಿರಿ ಮಹಾತ್ಮೆಯಲ್ಲಿ 6ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಮುಂದೆ 7ನೇ ಅಧ್ಯಾಯದಲ್ಲಿ ಮತ್ತೆ ಆ ಇಬ್ಬರ ಕಲ್ಯಾಣಕ್ಕೆ ಬೇಕಾದಂತಹ ಪೂರ್ವ ಪೀಠಿಕೆಯನ್ನ ಶುರು ಮಾಡ್ತಾ ಇದ್ದಾರೆ ಸೂತರು. ಕನ್ಯಾಯ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಿಷ್ಯಾಮಿ ಚಾರಿತ್ರ್ಯಂ ವೈವಾಹಂ ಪುಣ್ಯವರ್ಧನಂ. ಇಲ್ಲಿವರೆಗೂ ಕೂಡ ಪದ್ಮಾವತಿ ಹೇಗೆ ಹುಟ್ಟಿದಳು, ಇನ್ನು ಶ್ರೀನಿವಾಸ ಯಾಕೆ ಬಂದ, ಇನ್ನು ಆಕಾಶರಾಜನಿಗೆ ಪುತ್ರ ಸಂತಾನವಿಲ್ಲದೆ ಬಾಧೆಯನ್ನ ಪಟ್ಟ, ಪುತ್ರ ಸಂತಾನ ಆಯಿತು, ನಾಮಕರಣ ಮಾಡಿದ್ರು. ನಾರದರು ಬಂದು ಅವಳ ಮದುವೆ ವಿಚಾರವನ್ನ, ಅವಳ ರೂಪ ಲಾವಣ್ಯ ಲಕ್ಷಣಗಳನ್ನೆಲ್ಲವನ್ನೂ ಕೂಡ ತಿಳಿಸಿದ್ರು. ಈ ವಿಚಾರ ಎಲ್ಲ ಕೇಳಿದ್ವಿ. ಈಗ ಮುಖ್ಯವಾಗಿ ನಾವು ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಅನ್ನೋದಾಯ್ತು. ಕಲ್ಯಾಣ ಆಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಇವಾಗೇ ನಾವು ನೋಡ್ತಾ ಇದ್ದೇವೆ, ಒಂದು ಮದುವೆ ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟಪಡ್ತೇವೆ ನಾವು. ಅಂತಹದ್ದು ಭಗವಂತನ ಮದುವೆ ಆಗಬೇಕು ಅಂತಂದ್ರೆ ಸಾಮಾನ್ಯನಾ? ತುಂಬಾ ಕಷ್ಟ ಅದು. ಹಾಗಾಗಿ ಅದಕ್ಕೆ ಭಗವಂತ ಶ್ರೀನಿವಾಸ ಏನೇನು ಮಾಡಿದ, ಅದಕ್ಕೋಸ್ಕರವಾಗಿ ಬಕುಲಾವತಿ ಕೈಯಿಂದ ಏನೇನ್ ಮಾಡಿಸಿದ, ಪದ್ಮಾವತಿಗೆ ಆ ಕಾಲದಲ್ಲಿ ಹೇಗಿತ್ತು ಮನಸ್ಥಿತಿ ಅನ್ನೋದು, ಎಷ್ಟು ಕಷ್ಟವನ್ನ ಅವರು ಆ ಮದುವೆ ಕಾಲದಲ್ಲಿ ಅನುಭವಿಸಿದ್ರು,
ಏನೇನಾಯ್ತು ಅನ್ನುವಂತಹ ವಿಚಾರವನ್ನ ನಾನು ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ ತುರಂಗಮಾಸ್ತಾಯ ವರಾಂಗನಾನಾಂ ಶ್ರೀಗಂಧಲೇಪಾರುಣ ಚಕ್ಷು ವಕ್ಷ ಬಾಲಾರ್ಕ ಭಾಸೋತ ಸಮೀಪಮಾಶು. ನಾವು ಹಿಂದೆ ನಿಂದ್ರಿಸಿದ ಕಥೆ ಎಲ್ಲಿಗೆ ಅಂತಂದ್ರೆ, ಆನೆ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ ಹೋಗಿಬಿಡ್ತು. ಹೋದ ತಕ್ಷಣ ಶ್ರೀನಿವಾಸ ಮುಂದೆ ಒಬ್ಬ ಕನ್ಯೆಯನ್ನ ನೋಡಿದ ಅಂತ. ಆ ಕನ್ಯೆ ಯಾರು ಅಂತ ಪ್ರಶ್ನೆ ಬಂತು. ಯಾರ ಕನ್ಯೆ ಅಂತಂದ್ರೆ ಪದ್ಮಾವತಿ ಕಥೆಯನ್ನ ಹೇಳಿದ್ರು. ಈಗ ಪದ್ಮಾವತಿ ಸರೆ, ಪದ್ಮಾವತಿಯಾಗಿ ಅವಳನ್ನ ಶ್ರೀನಿವಾಸ ಮದುವೆ ಆಗಬೇಕು ಅಂತಂದ್ರೆ ಏನೋ ಒಂದು ಕತೆ ಇರ್ತದೆ ಅಲ್ಲ, ಹಿಂದೆ ಯಾರವಳು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಮತ್ತೆ ಒಂದು ಕಥೆಯನ್ನು ಹೇಳ್ತೇನೆ, ಕೇಳ್ರಿ. ಹಿಂದೆ ದ್ವಾಪರ ಯುಗದಲ್ಲಿ ಭಗವಂತ ರಾಮಾವತಾರವನ್ನ ತಾಳಿದ್ದ. ಆಗ ಲಕ್ಷ್ಮೀದೇವಿ ಸೀತೆಯಾಗಿ ಅವತಾರ ಮಾಡಿದ್ಲು. ಇಬ್ಬರು ಕೂಡ ಮದುವೆಯನ್ನಾದ್ರು. ದಶರಥನ ಮಾತಿನಂತೆ ರಾಮ ಕಾಡಿಗೆ ಹೋದ. ಕಾಡಿನಲ್ಲಿ ವಾಸ ಮಾಡಬೇಕಾದ್ರೆ ಒಂದು ದಿವಸ ಆ ಶೂರ್ಪನಖಿಯ ಒಂದು ಪ್ರಸಂಗ ಬಂತು. ಅವಳ ಮೂಗನ್ನ ಕಿವಿಯನ್ನ ಕತ್ತರಿಸಿ ಕಳಿಸಿಬಿಟ್ಟ ಲಕ್ಷ್ಮಣ. ಈ ವಿಚಾರವನ್ನ ಶೂರ್ಪನಖಿ ಹೋಗ್ಬಿಟ್ಟು ಆ ರಾವಣನಿಗೆ ಹೇಳಿದ್ಲು. ತಂಗಿಗೆ ಈ ರೀತಿಯಾಗಿ ಆಗಿದ್ದನ್ನ ಕೇಳಿಬಿಟ್ಟು ರಾವಣ ಕೋಪದಿಂದ ಸೀತೆಯನ್ನ ಅಪಹಾರ ಮಾಡುವುದಕ್ಕೆ ಬಂದಂತಹ ಆ ರಾವಣನನ್ನ ಆ ಅಗ್ನಿದೇವರು ತಡೀತಾರೆ. ಏನು ಅಂತಂದ್ರೆ, ನೀನೇನು ಒಯ್ತಾ ಇದ್ದೀಯಲ್ಲ, ಇದು ಸೀತಾದೇವಿ ಅಲ್ಲ, ಇದು ಸೀತಾ ಆಕೃತಿ ಅಷ್ಟೇ. ಇದು ಯಾಕೆ ಅಂದ್ರೆ ನೀನು ಬರ್ತಿ ಅನ್ನೋದು ರಾಮನಿಗೆ ಮುಂಚೆ ಗೊತ್ತಿತ್ತು. ಅದಕ್ಕೆ ಸೀತೆಯನ್ನ ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದಾನೆ ಅಂತ ಈ ರೀತಿಯಾಗಿ ಒಂದು ಕಥೆಯನ್ನ ಹೇಳಿ, ನಾನು ಸೀತೆಯನ್ನ ಕರ್ಕೊಂಡು ಬರ್ತೇನೆ, ಇವಳನ್ನ ನನ್ನ ಹತ್ರ ಕಳಿಸು ಅಂತ ಹೇಳ್ತಾರೆ. ಆದ್ರೆ ಆಗ ರಾವಣಿಗೆ ಅಗ್ನಿಯ ಮೇಲೆ ತುಂಬಾ ವಿಶ್ವಾಸ ಇತ್ತಂತೆ. ಅಗ್ನಿಯ ಸ್ತೋತ್ರವನ್ನ ಮಾಡ್ತಾ ಇದ್ದಂತೆ ಅವನು, ಅಷ್ಟು ವಿಶ್ವಾಸ. ಸರಿ ಅಂತ ರಾವಣ ಆ ಸೀತೆಯನ್ನ ಬಿಟ್ಟು ಬಿಡ್ತಾನೆ. ಆ ಸೀತೆಯನ್ನ ಅಗ್ನಿ ಏನ್ ಮಾಡ್ತಾನೆ, ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಗ್ನಿ ಲೋಕದಲ್ಲಿ ಸ್ವಾಹಾದೇವಿಯ ಹತ್ರ ಬಿಟ್ಟು ಬಿಡ್ತಾನೆ. ಸ್ವಾಹಾದೇವಿ ಯಾರು ಅಂತಂದ್ರೆ ಅಗ್ನಿಯ ಹೆಂಡತಿ. ಅವಳ ಹತ್ರ ಬಿಟ್ಟು ಬಿಡ್ತಾನೆ. ಬಿಟ್ಟು ಮುಂದೆ ಅಲ್ಲಿ ಅವಳ ಅಗ್ನಿಯ ಮಗಳಾದಂತಹ ವೇದವತಿ, ಅವಳು ಹೇಗಿರ್ತಾಳೆ ಅಂತಂದ್ರೆ ನೋಡ್ಲಿಕ್ಕೆ ಸೀತಾದೇವಿ ಅಂತೇನೆ ಇರ್ತಾಳೆ. ಯಾಕೆ ಅಂತಂದ್ರೆ ಆ ಅಗ್ನಿ ಮತ್ತೆ ಆ ಅಗ್ನಿಯ ಹೆಂಡತಿ ಇಬ್ಬರೂ ಕೂಡ ಸೀತಾದೇವಿಯ ಉಪಾಸನೆಯನ್ನ ಮಾಡಿ ಪಡೆದಿರ್ತಾರೆ ಆ ಮಗಳನ್ನ. ಹಾಗಾಗಿ ನೋಡ್ಲಿಕ್ಕೂ ಹಾಗೆ ಇರ್ತಾರೆ. ಅವಳನ್ನ ಕರ್ಕೊಂಡು ಬಂದು ಇವಳು ಸೀತಾ ಅಂತ ರಾವಣನಿಗೆ ಕೊಡ್ತಾರೆ. ರಾವಣ ಅವಳನ್ನೇ ಸೀತಾ ಅಂತ ತಿಳಿದುಕೊಂಡು ಸೀತಾ ಆಕೃತಿಯನ್ನ ಲಂಕಾಕ್ಕೆರೆದು ಅಶೋಕ ವಾಟಿಕಾದಲ್ಲಿ ಇಟ್ಟು ಅನೇಕ ವಿಧವಾದ ದುಃಖವನ್ನ ಕೊಡ್ತಾನೆ. ತದನಂತರ ರಾಮ ಬಂದು ಆ ರಾವಣನನ್ನು ಸಂಹಾರ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಸೀತಾಕೃತಿಯನ್ನು ತಗೊಂಡು ಬರ್ತಾನೆ. ಅನೇಕ ಜನರ ಮಾತಿನಿಂದ ರಾಮನಿಗೂ ಕೂಡ ಮನಸ್ತಾಪವಾಗಿ ಅಗ್ನಿ ಪರೀಕ್ಷೆಯನ್ನ ಮಾಡ್ತಾನೆ. ಅಗ್ನಿ ಪರೀಕ್ಷೆಯನ್ನ ಮಾಡಿದಾಗ 2 ಸೀತಾ ರೂಪಗಳು ಮುಂದೆ ಬರ್ತವೆ. ಆಗ ನಿಜವಾದ ಸೀತಾದೇವಿ ಹೇಳ್ತಾಳೆ, ಇಷ್ಟು ದಿವಸ ನೀನು ಯುದ್ಧ ಮಾಡಿ ಕರ್ಕೊಂಡು ಬಂದಿದ್ದು ನನ್ನನ್ನಲ್ಲ, ನೀನು ಈ ಸೀತೆಯನ್ನ ಕರ್ಕೊಂಡು ಬಂದಿದ್ದಿ, ವೇದವತಿಯನ್ನ ಕರ್ಕೊಂಡು ಬಂದಿದ್ದಿ, ಹಾಗಾಗಿ ಅವಳನ್ನೇ ನೀನು ಮದುವೆ ಆಗು ಅಂತ ಹೇಳ್ತಾರೆ. ಆಗ ರಾಮ ಹೇಳ್ತಾನೆ, ನಾನು ಈ ಜನ್ಮದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ನಾನು ಈ ಜನ್ಮದಲ್ಲಿ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ. ಮುಂದೆ ಮತ್ತೊಂದು ಜನ್ಮ ಇದೆ ನನಗೆ, ಮತ್ತೊಂದು ರೀತಿಯಾಗಿ ಅವತಾರವನ್ನ ಮಾಡ್ತೇನೆ ನಾನು, ಆಗ ಅವಳನ್ನ ಮದುವೆ ಆಗ್ತೇನೆ ಅಂತ ಈ ರೀತಿಯಾಗಿ ಹೇಳಿದ್ದಕ್ಕೆ, ವರವನ್ನ ಕೊಟ್ಟಿದ್ದಕ್ಕೆ, ಆಗ ಯಾವ ವೇದವತಿ ಇದ್ಲೋ ಅವಳೇ ಇವಾಗ ಪದ್ಮಾವತಿಯಾಗಿ ಅವತಾರ ಮಾಡ್ತಾಳೆ. ಅವಳಲ್ಲಿ ವಿಶೇಷವಾದ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದು ಇರ್ತದೆ. ಹಾಗಾಗಿ ಅಂತಹ ಪದ್ಮಾವತಿಯನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಶ್ರೀನಿವಾಸ ಬರ್ತಾನೆ ಅಂತ ಇಷ್ಟು ತಿಳಿಸಿ, ಆ ಶ್ರೀನಿವಾಸ ಪದ್ಮಾವತಿ ಇಬ್ಬರೂ ಕೂಡ ಮುಖ ನೋಡ್ಕೊಳ್ತಾರೆ. ನೋಡ್ಕೊಂಡ್ಬಿಟ್ಟು ಪದ್ಮಾವತಿ ಹೇಳ್ತಾಳೆ, ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃಮಾತ್ರೋಶ್ಚ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾದಿಕಂ ತಥಾ. ತಮ್ಮ ಗೆಳತಿಯರಿಗೆ ಹೇಳ್ತಾಳೆ, ಅಲ್ಲಿ ಒಬ್ಬ ಪುರುಷ ಬಂದು ನಿಂತಿದ್ದಾನೆ, ಯಾರು ಹೋಗಿ ಕೇಳ್ರಿ ಅವನು ಏನು ಗೋತ್ರ ಏನು ಕುಲ, ಇಲ್ಲೆಲ್ಲ ಹೆಂಗಸರಿದ್ದೇವೆ, ಅವನು ಪುರುಷ ಬಂದು ನಿಂತ್ರೆ ಹೆಂಗೆ, ನಮಗೆಲ್ಲ ಮುಜುಗರ ಆಗ್ತದೆ, ಅವನಿಗೆ ಕೇಳಿ ಅವನ ಇಲ್ಲಿಂದ ಕಳಿಸ್ಬಿಡ್ರಿ ಅಂತ ಪದ್ಮಾವತಿ ಹೇಳ್ತಾಳೆ. ಸ್ನೇಹಿತರೆಲ್ಲರೂ ಕೂಡ ಹೋಗಿ ಅವನಿಗೆ ಕೇಳ್ತಾರೆ, ಯಾರು ನೀನು, ಯಾಕೆ ಬಂದಿದ್ದಿ, ಏನು ಎತ್ತ ಅಂತ. ಆಗ ಆ ಪುರುಷ ಅಂದ್ರೆ ಶ್ರೀನಿವಾಸ ದೇವರು ಹೇಳ್ತಾ ಇದ್ದಾರೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರಿಯ ಸಮೀಪಕ್ಕೆ. ಎಲ್ಲ ಕೇಳ್ರಿ ಕನ್ಯರೇ, ನನಗೊಂದು ಮುಖ್ಯವಾದ ಕೆಲಸ ಇದೆ.
ರಾಜಕುಮಾರಿ ಹತ್ರ ನಾನು ಮಾತಾಡಬೇಕು, ಅದಕ್ಕೆ ನಾನಿಲ್ಲಿ ಬಂದಿದ್ದು. ಆಯ್ತು ಸರಿ ಅಂತ ಅವ್ರು ಹೋಗಿ ಪದ್ಮಾವತಿಗೆ ಹೇಳ್ತಾರೆ, ನಿನ್ನ ಹತ್ರನೇ ಏನೋ ಕೆಲಸ ಇದೆ ಅಂತೆ, ಅದಕ್ಕೇನೆ ಬಂದಿದ್ದವನು, ನಿನ್ನ ಹತ್ರ ಮಾತಾಡ್ತಾನಂತೆ. ಆವಾಗ ಆ ಪದ್ಮಾವತಿ ಕೇಳ್ತಾಳೆ, ಕಿಂ ಕಾರ್ಯಂ ವದ ಶೀಘ್ರೇಣ ಯತ್ತೆ ಮನಸಿ ವರ್ತತೆ, ಕ್ವತೆ ವಾಸಶ್ಚ ಕಿಂ ನಾಮ ತಾತೆ ಮಾತಾ ಚ ಕಾಪಿತಾ ಕೋ ಭಾತಾ ಚ ಕೋ ಭಗಿನಿ ಕುಲಂ ಗೋತ್ರಮೇವ ಚ. ನೀನ್ ಎಲ್ಲಿಂದ ಬಂದಿದ್ದಿ, ನಿನ್ನ ತಂದೆ ತಾಯಿ ಯಾರು, ಅಣ್ಣ ತಮ್ಮಂದ್ರೆ ಯಾರು, ಅಕ್ಕಂಗಂದ್ರೆ ಯಾರು, ಎಲ್ಲಿ ವಾಸ ಮಾಡ್ತಾ ಇದ್ದಿ ನೀನು, ನಿನ್ನ ಕುಲ ಗೋತ್ರ ಏನು, ಏನ್ ಕೆಲ್ಸ, ಯಾಕೆ ಬಂದಿ ಅಂತ ಕೇಳಿದಾಗ ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮ್ಯವ. ನಾನು ಕನ್ಯಾಪೇಕ್ಷೆಯಿಂದ ಬಂದಿದ್ದೇನೆ, ಮದುವೆ ಕಾಲ ಹತ್ರ ಬಂದಿದೆ, ನನಗೆ ಮದುವೆ ಆಗಬೇಕು, ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ನಾನಿಲ್ಲಿ ನನ್ನ ಗೋತ್ರ ಪ್ರವರ ಕೇಳಿದ್ರಲ್ಲ ಅದನ್ನು ಹೇಳ್ತೇನೆ. ಸಿಂಧು ಪುತ್ರ ಕುಲಂ ಚಾಹು ಅಸ್ಮಾಕಂ ಪುರಾವಿದ. ನಮ್ಮ ಪೂರ್ವಜರು ನಂಗೆ ಹೇಳಿದ್ದಾರೆ, ಚಂದ್ರವಂಶ ಅಂತ ನಮ್ದು ಯಾವುದೋ, ಆ ಚಂದ್ರವಂಶದಲ್ಲಿ ನಾನು ಹುಟ್ಟಿದ್ದು. ಗೋತ್ರ ವಶಿಷ್ಠ ಗೋತ್ರ ನಮ್ದು, ವಶಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದು ನಾನು. ಇನ್ನು ತಂದೆ ತಾಯಿನ ವಸುದೇವನನ್ನ ತಂದೆ, ದೇವಕಿ ನನ್ನ ತಾಯಿ, ಇನ್ನ ಅಣ್ಣ ಒಬ್ಬನಿದ್ದಾನೆ, ಯಾರು ಅಂತಂದ್ರೆ ಬಲಭದ್ರ ಅಂತ ಅವನನ್ನ ಬಲರಾಮ ಅಂತ ಅವನನ್ನ ಕರೀತಾರೆ. ಇನ್ನು ತಂಗಿ ಒಬ್ಬಳಿದ್ದಾಳೆ ಸುಭದ್ರ ಅಂತ ಅವಳನ್ನ ಕರೀತಾರೆ. ಆಮೇಲೆ ನನ್ನ ಸ್ನೇಹಿತ ಒಬ್ಬನಿದ್ದಾನೆ, ಅವನನ್ನ ಪಾರ್ಥ ಅಂತ ಕರೀತಾರೆ. ಬಂಧು ಬಾಂಧವರು ಅನೇಕ ಜನ ಇದ್ದಾರೆ, ಎಲ್ಲ ಯಾದವರು ಪಾಂಡವರು ಸುಮಾರು ಜನ ಇದ್ದಾರೆ, ಲೆಕ್ಕಕ್ಕಿಲ್ಲ, ಅಷ್ಟು ಬಂಧು ಬಳಗ ನನಗಿದೆ. ಆದ್ರೆ ಎಲ್ಲಾರನ್ನೂ ನಾನು ಬಿಟ್ಟು ಒಬ್ಬನೇ ಇಲ್ಲಿ ಬಂದಿದ್ದೇನೆ, ಅನಾಥನಾಗಿ ಬಂದಿದ್ದೇನೆ ನಾನು. ಯಾಕೆ ಅಂದ್ರೆ ಮದುವೆ ಆಗಲಿಕ್ಕೆ ಅಂತ ಶ್ರೀನಿವಾಸ ಹೇಳ್ತಾನೆ. ಆಗ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಎಲ್ಲವನ್ನ ಕೇಳಿಬಿಟ್ಟು, ಆಕಾಶರಾಜತನಯಾಂ ನಿಷಾದಾದಿಪ ವಿದ್ಯಮಾಂ ನಾಮ್ನಾ ಪದ್ಮಾವತಿ ಕೃಷ್ಣ ಕುಲಂ ಶೀತಕರಸ್ಯ ಚ ಗೋತ್ರಮತ್ರೇ ಕಿರಾತೇಂದ್ರ ಶೀಘ್ರಂ ಗಚ್ಚತಿ ಚಾಬ್ರವೀತ್. ನಂದು ಕೇಳಿದೆಲ್ಲ, ನೀನ್ ಯಾರು ಅಂತ ನೀನ್ ಕೇಳಿದೆಲ್ಲ ನಾನು ಹೇಳ್ತೇನೆ. ನನ್ನ ಹೆಸರು ಪದ್ಮಾವತಿ ಅಂತ, ಆಕಾಶರಾಜ ಧರ್ಣೀ ದೇವಿಯರಿಗೆ ನಾನು ಹುಟ್ಟಿದವಳು. ನಮ್ದು ಚಂದ್ರವಂಶ, ನಮ್ದು ಕೂಡ. ನಮ್ಮ ಗೋತ್ರ ಯಾವುದು ಅಂತಂದ್ರೆ ಅತ್ರಿ ಗೋತ್ರ. ಆಯ್ತಲ್ಲ, ಕೇಳಿದೆಲ್ಲ, ನಡಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ಬಿಡಿ, ನೀನು ಬಾಳತ್ತಿಲ್ಲಿ ಇಡಬ್ಯಾರ ನೀನು ಅಂತ ಆ ಪದ್ಮಾವತಿ ಹೇಳ್ತಾಳೆ. ಆಗ ಪುನಃ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಂ ನ ಪ್ರಭಾಷಸೆ ಅನ್ನಂ ಕಾಂಕ್ಷಯತಿ ಯೋ ಲೋಕೆ ಯೋ ದದಾತಿ ನರೋತ್ತಮ. ಇಷ್ಟು ಕಠೋರವಾಗಿ ಯಾಕೆ ಮಾತಾಡ್ತಾ ಇದ್ದಿ, ಸ್ವಲ್ಪ ಮೃದುವಾಗಿ ಮಾತಾಡ್ಲಿಕ್ಕೆ ಬರಂಗಿಲ್ಲ ನಿನಗೆ? ಒಬ್ಬನು ಹಸಿವೆಯಿಂದ ಬಂದು ಯಾವನೋ ಒಬ್ಬನು ಒಂದಿಷ್ಟು ಹೊಟ್ಟೆಗೆ ಊಟ ಹಾಕರಿ ಅಂತ ಕೇಳಿದಾಗ ಅವನಿಗೆ ಒಂದು ತೊಟಕು ನೀರನ್ನ ಕೊಟ್ಟರೆ ಸಾಕು. ನೀರನ್ನ ಕೊಟ್ಟ ವ್ಯಕ್ತಿಯನ್ನ, ಆ ಕುಡಿದ ವ್ಯಕ್ತಿ, ಬಾಯಾರಿಕೆ ಆದ ವ್ಯಕ್ತಿ ಅನಂತ ಕಾಲದವರೆಗೆ ಸ್ಮರಣೆ ಮಾಡ್ತಾನೆ, ಅದರಿಂದ ಅನಂತ ಪುಣ್ಯ ಅನ್ನೋದು ಬರ್ತದೆ. ನಾನು ಹಂಗೆ, ನನಗೂ ಕೂಡ ಧನ್ಯವಾಗಿದೆ, ನನಗೂ ಕೂಡ ಆಸೆ ಇದೆ. ಕನ್ಯಾಪೇಕ್ಷೆಯಿಂದ ನಾನು ಬಂದಿದ್ದೇನೆ, ಕನ್ಯಾದಾನವನ್ನ ಪಡೀಲಿಕ್ಕೆ ನಾನು ಬಂದಿದ್ದೇನೆ, ಅದನ್ನ ನೀನ್ ಮಾಡಿ ಕೊಟ್ಟು ಬಿಡ್ಬೋದಲ್ಲ, ನೀನ್ ನನ್ನ ಜೊತೆ ಬಂದ್ಬಿಡು ಅಂತ ಶ್ರೀನಿವಾಸ ಕೇಳ್ತಾನೆ. ಆಗ ಪದ್ಮಾವತಿ ಹೇಳ್ತಾಳೆ, ಎಷ್ಟು ಅವಾಚ್ಯ ಮಾತುಗಳನ್ನು ಆಡ್ತಾ ಇದ್ದೀನಿ ನೀನು, ದುಷ್ಟನಾಗಿದ್ದಿ ನೀನು, ಬಹಳ ದುಷ್ಟನಾಗಿದ್ದಿ. ನಾನು ನಿನ್ನ ಹತ್ರ ಬರೋದಿಲ್ಲ, ಇಲ್ಲಿರ್ಬೇಡ. ಈ ವಿಷಯ ನಾನೇನಾದ್ರೂ ನಮ್ಮ ಅಪ್ಪನಿಗೆ ಹೇಳಿದೆ ಅಂತಂದ್ರೆ ಬಂದು ನಿನ್ನ ಕೊಂದೇ ಬಿಡ್ತಾರೆ, ಹೋಗ್ಬಿಡಲಿಂದ ಅಂತ ಹೇಳ್ತಾನೆ. ಆಗ ಮತ್ತೆ ಪುನಃ ಹೇಳ್ತಾನೆ, ಆಯ್ತು ನಿಮ್ಮಪ್ಪ ಬಂದು ನಾನು ಕೊಂದ್ರೂ ಪರವಾಗಿಲ್ಲ, ಆದ್ರೆ ನೀನಾದ್ರೆ ನನ್ನನ್ನ ಮದುವೆ ಆಗು ಅಂತ. ಎಲ್ಲ ಎಷ್ಟು ಹೇಳ್ತಾ ಇದ್ದೇನೆ, ನಮ್ಮ ಅಪ್ಪ ಬಂದು ಕೊಲ್ತಾನೆ ಅಂತ ಹೇಳ್ತಾ ಇದ್ದೇನೆ, ಆದ್ರೂ ಮದುವೆ ಆಗಂತ ಇದ್ದಿ, ಎಷ್ಟು ನಾಚಿಗೇಡಿದ್ದಿ ನೀನು ಇಲ್ಲಿರ್ಬೇಡ, ಒಂದು ಕ್ಷಣ ನನ್ನ ಮುಂದೆ ಕಾಣಿಸಿದ್ರೆ ನಮ್ಮ ಅಪ್ಪನಿಗೆ ಹೇಳ್ತಾನೆ, ಹೋಗ್ಬಿಡು ಅಂತ ಹೇಳ್ತಾನೆ. ಹಾಗೆ ಮತ್ತೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಾರ್ಯಾಂತೆ ಮರಣಂ ಸೌಖ್ಯಂ ಅಕಾರ್ಯಸ್ಯ ತೃಣಂ ಜಗತ್ ಅಂತ. ಮದುವೆ ಆಗಬೇಕು, ಮದುವೆ ಆದ ಮೇಲೆ ನಿಮ್ಮ ಅಪ್ಪ ಬಂದನ ಕೊಲ್ಲಿ ಏನನ ಮಾಡ್ಲಿ, ಅದ್ ನನಗ್ ಸುಖನೇ ಅದು. ಆದ್ರೆ ನಿನ್ನ ಮದುವೆ ಆಗ್ಲಾರ್ದಂಗೆ ನಾನು ಬದುಕಿದ್ರು ಕೂಡ ಅದು ನಶ್ವರ ಜೀವನ ಆಗ್ಬಿಡ್ತದೆ ನಂದು. ಹಾಗಾಗಿ ನಿನ್ನ ಮದುವೆ ಆಗು ಅಂತ ಶ್ರೀನಿವಾಸ ಗಂಟು ಬಿದ್ದು ಬಿಡ್ತಾನೆ. ಗಂಟು ಬಿದ್ದಾಗ ಮತ್ತೆ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಶೃಣಮೂಢ ನಜಾನಾಸಿ ಬಾಲ ಭಾವೇನ ಕಿಮೃತ. ಚಿಕ್ಕ ಮಕ್ಕಳ ತರ ಮದುವೆ ಆಗು ಅಂತ ನೀನ್ ಮಾಡ್ತಾ ಇದೆಯಲ್ಲ, ಎಷ್ಟು ಮೂರ್ಖ ನೀನು. ನಮ್ಮ ಅಪ್ಪ ಬಂದ್ರೆ ಸರಿ ಇರೋದಿಲ್ಲ, ನೀನು ಹೋಗ್ಬಿಡಿಲ್ಲಿಂದ ಅಂತ ಹೇಳ್ತಾನೆ. ಆದ್ರೆ ಇದನ್ನ ಯಾವ್ದನ್ನೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಶ್ರೀನಿವಾಸ. ಅವ ಮತ್ತೆ ಹೇಳ್ತಾನೆ, ಏನು ಅಂತಂದ್ರೆ, ನಿಶ್ಚಿತ್ಯ ಮರಣಂ ದೇವೋ ರಮಾಕಾಂತೋ ಜಗದ್ಗುರುಹು. ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ ಮನುಷ್ಯ, ಆದ್ರೆ ಆ ಹುಟ್ಟಿನಿಂದ ಸಾವಿನ ಮಧ್ಯದಲ್ಲಿ ಏನು ಸಾಧನೆ ಮಾಡಿದಲ್ಲ ಅದು ಮುಖ್ಯ, ನಮಗೆ ಗುರಿ ಆಗ್ಬೇಕು.
ನನ್ನ ಗುರಿ ಈಗ ಏನು ಅಂತಂದ್ರೆ ನಿನ್ನ ಮದುವೆ ಆಗೋದು. ನಿನ್ನ ಮದುವೆ ಆಗಿಬೇಕಂದ್ರೆ ನಾನು ಸಾಯ್ತೇನೆ, ನನಗ ತೊಂದರೆನೇ ಇಲ್ಲ, ಆದ್ರೆ ನಿನ್ನ ಮದುವೆ ಆಗೋದನ್ನ ನಾನು ಬಿಡೋದಿಲ್ಲ, ಮದುವೆ ಆಗೇ ಹಾಕ್ತೇನೆ ನಾನು ಅಂತ ಹೇಳ್ತಾನೆ. ಹೇಳಿದಾಗ ಮತ್ತೆ ಆ ಪದ್ಮಾವತಿ ಹೇಳ್ತಾ ಇದ್ದಾಳೆ, ನೋಡು ನೀನು ಹೋಗದೇ ಇದ್ರೆ ವರಾಹ ಪರ್ವತದಲ್ಲಿದ್ದಿ, ವರಾಹ ಸ್ವಾಮಿ ಇದ್ದಾನೆ ಇಲ್ಲಿ, ಆ ವರಾಹ ಸ್ವಾಮಿ ಮೇಲೆ ಆಣೆ ಹೋಗು, ಕುಲದೇವರ ಲಕ್ಷ್ಮೀನಾರಾಯಣರ ಮೇಲಾಣೆ ಹೋಗಿಬಿಡು, ನಿಮ್ಮ ತಂದೆ ತಾಯಿ ಮೇಲಾಣೆ, ನನ್ನ ಮೇಲಾಣೆ, ನಿನ್ನ ಮೇಲಾಣೆ, ಎಲ್ಲರ ಮೇಲಾಣೆ, ದೇವರ ಮೇಲಾಣೆ ಹೋಗು ಅಂತ. ಆದ್ರೆ ಅವನಂತಾನೆ, ನೀನ್ ಯಾರ ಮೇಲಾದ್ರೂ ಆಣೆ ಹಾಕೋ, ನನಗ್ ನೀನು ಮದುವೆ ಆಗ್ಬೇಕಷ್ಟೇ, ನನಗ್ ಮದುವೆ ಆಗು, ನಾನು ಹೋಗ್ಬಿಡ್ತೇನೆ ಇಲ್ಲಿಂದ, ಇಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಆಗ ಆ ಪದ್ಮಾವತಿಗೆ ತುಂಬಾ ಕೋಪ ಬಂದ್ಬಿಡ್ತದೆ. ಕೋಪ ಬಂದು ಎರಡೂ ಕಣ್ಣನ್ನ ಕೆಂಪು ಮಾಡಿಕೊಂಡು ಹೇಳ್ತಾಳೆ, ಅನಾಥೋ ಅಮ್ರಿಯಸೇ ವರ್ತಂ, ಅನಾಥನಾಗಿ ಸಾಯ್ತಿ ನೀನು, ಅಷ್ಟೇ ಅಲ್ಲ ಕಿಮರ್ಥಂ ಕಾಕಭಾಜನಂ, ನಮ್ಮಪ್ಪ ಬಂದೇನಾದ್ರೂ ನೋಡ್ದ ಅಂತಂತಂದ್ರೆ ನೀನು ಕೊಂದೇ ಬಿಡ್ತಾನೆ, ನೀನು ಕಾಗಿ ಹದ್ದು ಅವುಗಳಿಗೆ ನೀನು ಊಟ ಆಗಿ ಹೋಗ್ತೀನಿ, ನೀನು ಇರಬೇಡ, ಹೋಗ್ ನೀನು ಅಂತ ಹೇಳ್ತಾನೆ. ಆಗ ಮತ್ತೆ ಶ್ರೀನಿವಾಸ ಹೇಳ್ತಾನೆ, ವಿಧಿನ ಲಿಖಿತಂ ಕರ್ಮ ನ ತದ್ವ್ಯರ್ಥಂ ಭವಿಷ್ಯತಿ, ಬ್ರಹ್ಮದೇವ್ರ ನನ್ನ ಹಣೆಯಾಗಿ ಏನು ಬರ್ದಾರೋ ಅದು ಆಯೇ ಆಗ್ತದ, ನೀನವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ನೀನ್ ಮದುವೆ ಆಗ್ ನನ್ನ. ಆಗ ಪದ್ಮಾವತಿಗೆ ತುಂಬಾ ಕೋಪ ಬಂದ್ಬಿಡ್ತದೆ, ಕಣ್ಣು ಕೆಂಪು ಮಾಡ್ಕೊಂಡು, ಏನ್ ನೀನ್ ಬರೇ ಮದುವೆ ಆಗು ಅಂತಂತಿದ್ದಿ, ತಲೆಗಿಲಿ ಇಲ್ಲ ನಿನಗೆ ಅಂತ ಕೈಯಲ್ಲಿ ಕಲ್ಲು ತಗೊಳ್ತಾರೆ. ಸ್ನೇಹಿತರಿಗೆಲ್ಲರಿಗೂ ಹೇಳ್ಬಿಡ್ತಾಳೆ ಅವಳು, ಎಲ್ಲರೂ ಕಲ್ಲು ತಗೊಂಡು ಹೊಡೆದು ಓಡಿಸ್ರಿ ಅವನ್ನ ಅಂತ ಹೇಳ್ತಾನೆ. ಎಲ್ಲರೂ ಕಲ್ಲು ತಗೊಂಡು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕಲ್ಲುಗಳೆಲ್ಲ ಬಂದು ಕುದುರೆಗೆ ಬೀಳುತ್ತದೆ. ಕುದುರೆಗೆ ಬಿದ್ದ ತಕ್ಷಣ ಕುದುರೆ ಅಲ್ಲೇನೆ ಬಿದ್ದು ಅದರ ಪ್ರಾಣವನ್ನ ಬಿಟ್ಟು ಬಿಡ್ತದೆ. ಆ ಯಾವಾಗ ಕುದುರೆ ಪ್ರಾಣವನ್ನ ಬಿಡ್ತದೋ ಆವಾಗ ಅವನಿಗೆ ಹೆದರಿಕೆ ಶುರು ಆಗ್ಬಿಡ್ತದೆ ಶ್ರೀನಿವಾಸನಿಗೆ. ನೆಕ್ಸ್ಟ್ ಕಲ್ ನನಗೆ ಬೀಳ್ತದೆ ಬಾ ಅಂತ ಅಲ್ಲಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಓಡ್ತಾ ಓಡ್ತಾ ಅವನ ಮನಸ್ಸಿನಲ್ಲಿ ಈ ರೀತಿಯಾಗಿ ಒದರ್ತಾ ಹೋಗ್ತಾನೆ, ಗಟ್ಟಿಯಾಗಿ ಒದರ್ತಾ ಹೋಗ್ತಾನೆ. ಅಡ್ಯಮೇ ಸಂಕಟಂ ಪ್ರಾಪ್ತೋ ಸ್ವಾಪರಾಧಾನುಸಾರತಃ ಇತ್ಯುಚ್ಚರಂದ ಮಾತಾಂತೋ ಜಗಾಮೋತ್ತರಂದಿಂಕಃ. ನಾನು ಮಾಡಿದ್ದ ಕಷ್ಟ ನನಗೆ ಬಂದ್ಬಿಡ್ತಿದ್ದು, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ರೀತಿಯಲ್ಲಿ ಏನೋ ಸ್ವಲ್ಪ ನಾನು ಹೆಣ್ಣು ಮಕ್ಕಳು ಕಂಡಿದ್ದಾರೆ, ಸ್ವಲ್ಪ ಜಾಸ್ತಿ ಮಾಡಿ ಮಾತಾಡಿದ್ರೆ ಏನೋ ಒಂದ್ ಸ್ವಲ್ಪ ಕೆಲಸ ಆಗ್ತದೆ, ನಂದು ಕನ್ಯೆ ಸಿಕ್ತದೇನೋ ಅಂತ ಮಾಡ್ಲಿಕ್ಕೆ ಹೋದೆ, ನನ್ನ ಸಾವಿಗೆ ಬಂದ್ಬಿಡ್ತಲ್ಲಪ್ಪ ಇದು ಅಂತ ಒದರ್ತಾ ಒದರ್ತಾ ಶ್ರೀನಿವಾಸ ಅಲ್ಲಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಓಡ್ತಾ ಓಡ್ತಾ ವೆಂಕಟಗಿರಿಗೆ ಬರ್ತಾನೆ. ವೆಂಕಟಗಿರಿಯನ್ನ ಆರುಹ್ಯ ಸೋಪಾನ ಮನಾಮಯೋ ವಿಭು ವಿಡಂಬಯನ್ ಲೌಕಿಕಮಾಪಶಯ್ಯಾಂ ಪ್ರಾಪ್ಯಾದಿಮಾನಂದ ಯುತೋಪಿ ಮಾಧವೋ ಯಥಾ ಯುಗಾಂತೆ ವಟಪತ್ರಶಾಯಿ. ವೆಂಕಟಗಿರಿಯನ್ನ ಏರ್ತಾನೆ, ಮನೆಗೆ ಹೋಗ್ತಾನೆ. ಮಂಚದ ಮೇಲೆ ಮುಸುಕ್ ಹಾಕೊಂಡು ಮಲ್ಕೊಂಡ್ ಬಿಡ್ತಾನೆ. ಹೇಗೆ ಅಂತಂದ್ರೆ, ಪ್ರಳಯ ಕಾಲದಲ್ಲಿ ಯಾವ ರೀತಿಯಾಗಿ ಭಗವಂತ ಆಲದೆಲೆ ಮೇಲೆ ಮಲಗಿರ್ತಾನೋ ಆ ರೀತಿಯಾಗಿ ಇಲ್ಲಿ ಶ್ರೀನಿವಾಸ ಮಲಗಿ ಬಿಡ್ತಾನೆ. ಈ ಮಲಗಿದ ಶ್ರೀನಿವಾಸನನ್ನ ಬಕುಲಾದೇವಿ ನೋಡಿಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳೋದಕ್ಕೆ ಬರ್ತಾಳೆ. ಇತಿ ಶ್ರೀ ವೆಂಕಟಗಿರಿ ಮಹಾತ್ಮೆ ಸಪ್ತಮೋಧ್ಯಾಯ ಸಮಾಪ್ತಃ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.